ಹ್ಯಾಪಿ ಮಾರ್ನಿಂಗ್ ಡಿಯರ್ ಟಾಪರ್ಸ್. ನಾನು ನರಸಿಂಹರಾಜು ಸರ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಫೈನ್ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಕೊರೋನಾ ಲಾಕ್ಡೌನ್ ಯಾರಿಗೆಲ್ಲ ಶಾಪ ಆಗಿದೆಯೋ ವರ ಆಗಿದೆಯೋ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ SSLC ವಿದ್ಯಾರ್ಥಿಗಳಾದಂಥ ನಿಮಗೆ ಮಾತ್ರ ದೊಡ್ಡ ವರ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದು ನನ್ನ ವಾಯ್ಸು. ಈ ಪ್ರೋಗ್ರಾಮನ್ನು ಏನಾದರೂ ಟೈಗರ್ ಪ್ರಭಾಕರ್ ಅವರು ಪ್ರಾರಂಭ ಮಾಡಿದರೆ ಅವ್ರದ್ದೇ ಆದ ವಾಯ್ಸಲ್ಲಿ ಈ ಒಂದು ಕಾರ್ಯಕ್ರಮದ ಪ್ರಾರಂಭ ಹೇಗಿರ್ತಿತ್ತು. ಹ್ಯಾಪಿ ಮಾರ್ನಿಂಗ್ ಡಿಯರ್ ಟಾಪರ್ಸ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಫೈನ್ ಅಂತ. ಆ್ಯಕ್ಚುಲಿ ಕೊರೋನಾ ಲಾಕ್ಡೌನ್ ಯಾರಿಗೆಲ್ಲ ಶಾಪ್ ಆಗಿದೆಯೋ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ SSLC ಸ್ಟೂಡೆಂಟ್ಸ್ ಅದ ನಿಮಗೆ ಮಾತ್ರ ದೊಡ್ಡ ವರನೇ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಇದನ್ನು ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಳಿ. ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಜಸ್ಟ್ ತಮಾಷೆಗಾಗಿ ಅಷ್ಟೇ. ಈಗ ನಾವು ಸುತ್ತಮುತ್ತ ನೋಡಿದ್ರೆ ಲಾಕ್ಡೌನಿಂದ ಮನೆಯೊಳಗೆ ಇರಬೇಕಾದಂಥ ಪರಿಸ್ಥಿತಿ ಇದೆ. ಇದನ್ನು ವರ ಅಥವಾ ಶಾಪ ಮಾಡ್ಕೊಳ್ಳೋದು ಬೇರೆ ಯಾರ ಕೈಲೋ ಇಲ್ಲ, ನಮ್ಮ ಕೈಲೇ ಇದೆ. ಹಾಗಾದರೆ ಇದನ್ನು ವರವಾಗಿ ಮಾಡಿಕೊಳ್ಳುವಂಥ ಪ್ರಯತ್ನವೇ ಈ ಒಂದು 625 ಔಟ್ ಆಫ್ 625 ಗಳಿಸುವುದು ಅಸಾಧ್ಯವೇ ಲೆವೆಲ್ 11 ಕಾರ್ಯಕ್ರಮ. ಈ ಕಾರ್ಯಕ್ರಮನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸೂಚನೆ ಏನು ಅಂದರೆ, ಕಾರ್ಯಕ್ರಮದ ಅರ್ಧಕ್ಕೆ ಎದ್ದು ಎಲ್ಲೂ ಓಡಾಡೋದು ಬೇಡ. ಆ್ಯಂಡ್ ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡು ಕಂಪ್ಲೀಟಾಗಿ ಪ್ರೋಗ್ರಾಮನ್ನು ನೀವು ಕೇಳಿಸ್ಕೊತ ಹೋಗಿ. ಹಾಗಾದರೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. 625 ಔಟ್ ಆಫ್ 625 ಗಳಿಸುವುದು ಅಸಾಧ್ಯವೇ ಲೆವೆಲ್ 11. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 14 ವರ್ಷದ ಒಬ್ಬ ಹುಡುಗ, ಆತನಿಗೆ ಜೂಡೋ ಕಲಿಬೇಕು ಅಂತ ತುಂಬ ಆಸೆ ಇರುತ್ತೆ. ಅವನ ಜೀವನದ ಮಹದಾಸೆನೇ ಜೂಡೋ ಕಲಿಬೇಕು ಅಂತ. ಹಾಗಾಗಿ ಸುಮಾರು ಆ ಸಿಟಿನಲ್ಲಿ ಎಲ್ಲ ಕಡೆ ಹುಡುಕ್ತಾನೆ, ಜೂಡೋ ಸೆಂಟರ್ಸ್ ಎಲ್ಲಿದೆ, ಟ್ರೈನಿಂಗ್ ಸೆಂಟರ್ಸ್ ಎಲ್ಲಿದೆ ಅಂತ. ಒಂದು ಜೂಡೋ ಟ್ರೈನಿಂಗ್ ಸೆಂಟರ್ ಸಿಗುತ್ತೆ. ಅಲ್ಲಿ ಒಳಗೆ ಹೋಗ್ತಾನೆ. ಅಲ್ಲಿ ಕೋಚ್ ಇರ್ತಾರೆ. ನೋಡ್ತಾನೆ, ಕೇಳ್ತಾನೆ, ಸರ್ ನಾನು ಜೂಡೋ ಕಲಿಬೇಕು ಅಂತ ಇದ್ದೀನಿ. ಅದಾದಮೇಲೆ ಆ ಕೋಚ್ ನೋಡ್ತಾರೆ. ನೋಡೋದಾದ್ಮೇಲೆ ಓಕೆ ಬಾ, ಮುಂದಿನ ವಾರ ಬಾ ಅಂತ ಹೇಳ್ತಾರೆ. ಅದಾದಮೇಲೆ ಅವನು ಓಕೆ ಮುಂದಿನ ವಾರ ಬರೋಣ ಅಂತ ಹೇಳಿ ಹೋಗ್ತಾನೆ, ವಾಪಸ್ಸು ಹೋಗ್ತಾನೆ ಮನೆಗೆ. ಅದಾದಮೇಲೆ ಮುಂದಿನ ವಾರ ಬರ್ತಾನೆ. ಮುಂದಿನ ವಾರ ಬಂದಾಗ ಮತ್ತೆ ಆ ಜೂಡೋ ಕೋಚ್ ನೋಡ್ತಾರೆ ಇವನ್ನ. ನೋಡಿದಾದ್ಮೇಲೆ ಓಕೆ ಮುಂದಿನ ವಾರ ಬಂದ್ಬಿಡು ನೀನು ನೋಡೋಣ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆಗ ಅವನು ವಾಪಸ್ ಹೋಗ್ಬೇಕಾದ್ರೆ ಸ್ವಲ್ಪ ಅವನಿಗೆ ಬೇಸರ ಆಗುತ್ತೆ. ಯಾಕಂದರೆ ಒಂದು ವಾರ ಆದಮೇಲೆ ಬನ್ನಿ ಅಂತ ಹೇಳಿದ್ರು, ನೋಡಿದ್ರೆ ಏನೂ ರಿಪ್ಲೈ ಕೊಡಲಿಲ್ಲ ಅಂಥೇಳಿ. ಪರವಾಗಿಲ್ಲ ಅಂತ ಹೇಳಿ ಅವನಿಗೆ ಕಲಿಬೇಕು ಅಂತ ಮಹದಾಸೆ ಇದ್ದಿದ್ದರಿಂದ ಮತ್ತೆ ವಾಪಸ್ಸು ಅವನು ಮುಂದಿನ ವಾರ ಹೋಗ್ತಾನೆ. ಹೋದಾಗ ಅವರು ಟ್ರೈನಿಂಗ್ ಮಾಡ್ತಾ ಇರ್ತಾರೆ. ಹೋಗಿ, ಸರ್ ನಾನು ಜೂಡೋ ಕಲಿಬೇಕು ಅಂತ ಇದ್ದೀನಿ, ಲಾಸ್ಟ್ 2 ವಾರಗಳು ಬಂದು ಹೋಗಿದ್ದೆ, ನೀವು ಈ ವಾರ ಬನ್ನಿ ಅಂತ ಹೇಳಿದ್ರಿ. ಅದಕ್ಕೆ ನೋಡಪ್ಪ, ನಿನ್ನ ಥರ ಸುಮಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಎಲ್ರಿಗೂ ಈ ಥರ ಕಲೀಲೇಬೇಕು ಅಂತ ಇರುತ್ತೆ, ನನಗೆ ಗೊತ್ತಿಲ್ಲ, ನೀನು ಮುಂದಿನ ವಾರ ಬಂದುಬಿಡು ನೋಡೋಣ ಅಂತ ಹೇಳ್ತಾರೆ. ಅದಾದಮೇಲೆ ಮತ್ತೆ ಸಪ್ಪೆ ಮೂರೆ ಹಾಕ್ಕೊಂಡು ಬೇಜಾರು ಮಾಡಿಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅವನಿಗೆ ಅದಾದಮೇಲೆ ಅವ್ರ ಮನೇಲಿ ಒಂದು ಕೇಳ್ತಾರೆ ಏನು ವಿಷಯ ಅಂತ ಹೇಳಿ. ಏನು ವಿಷಯ ಅಂತ ಕೇಳಿದ ಮೇಲೆ ಈ ಥರ ಹೇಳ್ತಾನೆ. ಓಕೆ ಅಂತ ಹೇಳಿಬಿಟ್ಟು ಓಕೆ. ಅದಾದಮೇಲೆ ಮುಂದಿನ ವಾರ ಹೋಗ್ತಾನೆ. ಮುಂದಿನ ವಾರ ಹೋದಾಗ ಜೂಡೋ ಕೋಚ್ ನೋಡ್ತಾರೆ, ಆ ಒಂದು ಸ್ಟೂಡೆಂಟ್ನ ನೋಡ್ತಾರೆ, ಹುಡುಗನ ನೋಡ್ತಾರೆ, 14 ವರ್ಷದ ಹುಡುಗನ ನೋಡ್ತಾರೆ. ಬಟ್ ಆ ಹುಡುಗನ ಒಂದು ಎಡಗೈ ಇರೋದಿಲ್ಲ, ಕಂಪ್ಲೀಟಾಗಿ ಎಡಗೈ ಇರೋದಿಲ್ಲ. ಬ್ಯಾಂಡೇಜ್ ಹಾಕಿರ್ತಾರೆ, ಕೈ ಕಂಪ್ಲೀಟಾಗಿ ಆಂಪ್ಯೂಟ್ ಮಾಡಿರ್ತಾರೆ. ಅದಾದಮೇಲೆ ಆ ಕೋಚ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಯಾಕಪ್ಪ ಅಂತ ಕೇಳ್ತಾರೆ. ಅದಾದಮೇಲೆ ಅವನು ಹೇಳ್ತಾನೆ, ಸ್ಟೋರಿನ ಹೇಳ್ತಾನೆ. ಯಾಕಂದರೆ ಇಲ್ಲಿಂದ ಲಾಸ್ಟ್ ವೀಕ್ ಮನೆಗೆ ಹೋದ್ಮೇಲೆ ಅಲ್ಲಿಗೆ ಅವ್ರ ತಂದೆ ತಾಯಿ ಜೊತೆಗೆ 2 ದಿನ ಟ್ರಿಪ್ ಹೋಗಬೇಕಾಗುತ್ತೆ. ಆಗ ಅವನು ಟ್ರಿಪ್ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ಅವನ ಎಡಗೈ ತುಂಬಾ ಫ್ರ್ಯಾಕ್ಚರ್ ಆಗುತ್ತೆ. ಹಂಗಾಗಿ ಆಂಪ್ಯೂಟ್ ಮಾಡಬೇಕಾಗುತ್ತೆ, ಅಂದರೆ ಕೈನ ತೆಗಿಬೇಕಾಗುತ್ತೆ. ಕೈನ ತೆಗೆದುಬಿಡ್ತಾರೆ. ಕೋಚ್ಗೆ ತುಂಬ ಬೇಜಾರಾಗುತ್ತೆ ಈ ವಿಷಯ ಕೇಳಿದಾಗ. ಅದಾದಮೇಲೆ ಹೀಗೆ ನಿಂತಿರಬೇಕಾದ್ರೆ ಮತ್ತೆ ಹುಡುಗ ಕೇಳ್ತಾನೆ, ಸರ್ ನಾನು ಇನ್ನೂ ಕೂಡ ಜೂಡೋ ಕಲಿಬೋದಾ, ನನಗೆ ಆಗುತ್ತಾ ನನಗೆ ಅಂತ ಕೇಳ್ತಾನೆ. ಅದಕ್ಕೆ ನಾನು ಜೂಡೋ ಕಲಿಬೇಕು ಅಂತ ಇದ್ದೀನಿ, ಆಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಕೋಚ್ ಹೇಳ್ತಾರೆ, ಎಸ್ ಆಗುತ್ತೆ. ಅದಾದಮೇಲೆ ಆಯಿತು, ಮುಂದಿನ ವಾರದಿಂದ ನಿನಗೆ ಟ್ರೈನಿಂಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಟ್ರೈನಿಂಗನ್ನು ಆದರೆ ಕಂಡೀಷನ್ ಏನು ಅಂತಂದರೆ, ನನಗೆ ಯಾವುದೇ ಕ್ವಶನ್ಸ್ಗಳನ್ನು ನೀನು ಕೇಳೋಂಗಿಲ್ಲ, ಜಸ್ಟ್ ನೀನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಅಂತ. ಇವನಿಗೆ ತುಂಬ ಇಷ್ಟ ಇದ್ದಿದ್ದರಿಂದ ಅವನು ಆಯಿತು ಅಂತ ಒಪ್ಕೊತಾನೆ. ಮುಂದಿನ ವಾರದಿಂದ ತರಬೇತಿ ಪ್ರಾರಂಭ ಆಗುತ್ತೆ. ತರಬೇತಿ ಹೀಗೆ 15 ದಿನ ಆಗುತ್ತೆ, 1 ತಿಂಗಳಾಗುತ್ತೆ. ಕಂಟಿನ್ಯೂಸ್ ಆಗಿ ಒಂದು ತಿಂಗಳು, 1.5 ತಿಂಗಳು ಆಗ್ತಾ ಅವನಿಗೆ ಅನಿಸುತ್ತೆ, ಏನೋ ನಮಗೆ ಎಕ್ಸ್ಟ್ರಾ ಹೊಸದೇನು ಹೇಳ್ಕೊಡ್ತಿಲ್ಲ, ಯಾವುದೋ ಒಂದೇ ಒಂದು ಮೂವ್ ಅಂತ ಇರುತ್ತೆ, ಆ ಮೂವನ್ನ ಮಾತ್ರ ಹೇಳ್ಕೊಟ್ಟಿದ್ದಾರಲ್ಲ. ಯೋಚನೆ ಬರುತ್ತೆ ಅವನಿಗೆ,
ಮತ್ತೆ ಕೇಳೋಣ ಅಂತ ಹೋಗ್ತಾನೆ, ಬಟ್ ಕಮಿಟ್ಮೆಂಟ್ ಆಲ್ರೆಡಿ ಆಗಿದೆ, ಏನು ಕ್ವಶನ್ಸ್ ಕೇಳೋಂಗಿಲ್ಲ ಅಂತ. ಅದಾದಮೇಲೆ ಆಯಿತು ಏನು ಕ್ವಶನ್ಸ್ ಕೇಳೋದು ಬೇಡ ಅಂತೇಳಿ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಹೀಗೆ 2.5-3 ತಿಂಗಳಾಗುತ್ತೆ. ಆಗ ಕೋಚ್ ಒಂದು ಫಾರ್ಮ್ನ ತರ್ತಾರೆ. ಆ ಫಾರ್ಮ್ ಏನಿತ್ತು ಅಂದರೆ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ಪಲ್ಲಿ, ಜುಡೋ ಚಾಂಪಿಯನ್ಶಿಪ್ಪಲ್ಲಿ, ಸೊ ಅಲ್ಲಿ ಪ್ಲೇ ಮಾಡೋದು, ಆಟ ಆಡೋದು. ಹಾಗಾಗಿ ಅಲ್ಲಿ ಆ ಒಂದು ಕಾಂಪಿಟೇಷನ್ಸ್ಗೆ ಭಾಗವಹಿಸೋದು. ಅವ್ನು ನೋಡಿ ಕೇಳ್ತಾನೆ, ಸರ್ ನಾನು ಕಾಂಪಿಟೇಷನಲ್ಲಿ ಭಾಗವಹಿಸೋದಾ? ಹೌದು, ನೀನೇ ಸೈನ್ ಮಾಡು ಅಂತೇಳಿ ಸೈನ್ ಮಾಡಿಸ್ಕೊತಾರೆ. ಅದಾದಮೇಲೆ ಸೊ ಮತ್ತೆ 3 ತಿಂಗಳು ಟ್ರೈನಿಂಗ್ ನಡೆಯುತ್ತೆ. 3 ತಿಂಗಳು ಟ್ರೈನಿಂಗ್ ನಡೆದು ಟೋಟಲ್ 6 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. 6 ಮಂತ್ ಆದಮೇಲೆ ಸೊ ಅಲ್ಲಿಗೆ ಕಾಂಪಿಟೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹೀಗೆ ಸೆಮಿಫೈನಲ್ಗಳೆಲ್ಲ ನಡೀತೆ. ಅಲ್ಲೆಲ್ಲ ಆತನ ಗೆಲ್ತಾ ಬರ್ತಾನೆ, 14 ವರ್ಷದ ಹುಡುಗ. ಅದಾದಮೇಲೆ ಫೈನಲ್ ಡೇಟ್ ಫಿಕ್ಸ್ ಆಗುತ್ತೆ, ಫೈನಲ್ ಚಾಂಪಿಯನ್ಶಿಪ್ ಡೇಟ್ ಫಿಕ್ಸ್ ಆಗುತ್ತೆ. ಸೊ ಅಲ್ಲಿ ಆ ಸ್ಟೇಡಿಯಮಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಯಾಕಂದರೆ ಒಂದು ಕೈ ಇರುವಂಥ ಹುಡುಗ, ಎಡಗೈ ಇಲ್ಲದೆ ಇರುವಂಥ ಹುಡುಗ, ಒಂದು ಕೈ ಇರುವಂಥ ಹುಡುಗ, ಸೊ 2 ಕೈ ಇರೋ ಜೊತೆ ಹೆಂಗೆ ಕಾಂಪಿಟೇಷನ್ಗೆ ಅಂತ ಹೇಳಿ ಫೈನಲಾಗಿ ಎಲ್ರಿಗೂ ಕುತೂಹಲ. ಅದಾದಮೇಲೆ ಫೈನಲಲ್ಲೂ ಕೂಡ ಆತ ಗೆದ್ದು ಬಿಡ್ತಾನೆ. ಸೊ ನೋಡಿದ್ರೆ 14 ವರ್ಷದ ಹುಡುಗನಿಗೇ ಆಶ್ಚರ್ಯ, ಹೆಂಗೆ ಗೆದ್ದೆ ಅಂತಲೇ ಅವನಿಗೆ ಆಶ್ಚರ್ಯ. ಅದಾದಮೇಲೆ ಗೆಲ್ತಾನೆ ಫೈನಲಾಗಿ. ಸೊ ಅವನಿಗೆ ಪ್ರಶಸ್ತಿಗಳನ್ನೆಲ್ಲ ಕೊಡ್ತಾರೆ, ಎಲ್ಲರೂ ಕೂಡ ಪ್ರಶಂಸೆ ಮಾಡ್ತಾರೆ. ಫೈನಲಾಗಿ ಎಲ್ಲ ಮುಗಿಯುತ್ತೆ. ಸೊ ಇವನಿಗೆ ಇನ್ನೂ ಆ ಒಂದು ಗೊಂದಲ, ನಾನು ಹೆಂಗೆ ಗೆದ್ದೆ ಅನ್ನೋದೇ ಇರುತ್ತೆ. ಸೊ ಅದಾದಮೇಲೆ ಅವನು ಮತ್ತು ಆ 14 ವರ್ಷದ ಹುಡುಗ ಮತ್ತು ಕೋಚ್ ಇಬ್ಬರು ಜೊತೆಗೆ ಹೋಗ್ತಾ ಇರ್ತಾರೆ. ಸೊ ಆ ಕುತೂಹಲ ಏನಿತ್ತು, ನಾನು ಹೆಂಗೆ ಗೆದ್ದೆ ಅನ್ನೋದನ್ನು ಆ ಕ್ವಶನನ್ನು ಕೇಳ್ತಾನೆ. ಸರ್ ನಾನು ಹೆಂಗೆ ಗೆದ್ದೆ? ಅದಕ್ಕೆ ಅವ್ರು ಹೇಳ್ತಾರೆ, ಹೌದಪ್ಪ ನೀನು ಹೆಂಗೆ ಗೆದ್ದೆ ಅಂತಂದರೆ, ಸೊ ನೋಡಿ ಈಗ ಜೂಡೋನಲ್ಲಿ ಸೊ ಫೈನಲಾಗಿ ಅವ್ರು ನಿನ್ನನ್ನು ಕೆಳಗೆ ಹಾಕಬೇಕು ಅಂತಿದ್ರೆ ನಿನ್ನ ಒಂದು ಎಡಗೈಯನ್ನು ಎಡಗೈ ಮೂಲಕನೇ ನಿನ್ನನ್ನು ಸೊ ಬೀಳಿಸ್ಬೇಕು. ನೋಡಿದ್ರೆ ನಿನಗೆ ಎಡಗೈಯೇ ಇಲ್ಲ, ಹಾಗಾಗಿ ನೀನು ಆ ಕಾಂಪಿಟೇಷನಲ್ಲಿ ಚಾಂಪಿಯನ್ಶಿಪ್ಪಲ್ಲಿ ಗೆದ್ದೆ ಅಂತ ಹೇಳ್ತಾನೆ. ಡಿಯರ್ ಸ್ಟೂಡೆಂಟ್ಸ್, ನಾನು ಮಾತಾಡ್ತಾ ಇರುವಂಥದ್ದು ಏನಂತಂದರೆ, ಸುಮಾರು ಜನ ಜೋಶಲ್ಲಿ ನಾನು ಕೂಡ 625 ಸ್ಕೋರ್ ಮಾಡಬೇಕು, ನಾನು ಕೂಡ 625 ಸ್ಕೋರ್ ಮಾಡಬೇಕು ಅಂತ ಬರ್ತಾರೆ. ಆದರೆ ಆ ಜೋಶ್ ಖಂಡಿತವಾಗ್ಲೂ ಜೋಶ್ ಮಾತ್ರನೇ ವರ್ಕ್ ಆಗಲ್ಲ. ಜೋಶ್ ಜೊತೆಗೆ ಸಾಕಷ್ಟು ಪ್ರಯತ್ನ ಪಡಬೇಕಾಗತ್ತೆ. ಹಾಗಾದರೆ ಸುಮ್ಮನೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, ಬರೀ ಜೋಶಲ್ಲಿ ಬಂದಿದ್ದೀರಾ ಅಥವಾ ಸಾಕಷ್ಟು ಅದಕ್ಕೋಸ್ಕರ ವರ್ಕ್ ಮಾಡೋಕ್ಕೆ ಬಂದಿದ್ದೀರಾ? ಸುಮಾರು ಜನ ಹೌದು ಸರ್ ನಾನು ವರ್ಕ್ ಮಾಡೋಕ್ಕೆ ಬಂದಿದ್ದೀನಿ, ಹಾಗಾದರೆ ವರ್ಕ್ ಮಾಡ್ಬೋದು ಅಥವಾ 625 ಸ್ಕೋರ್ ಮಾಡಲೇಬೇಕು ಅನ್ನೋದಾದರೆ ಆ ಯಾವ ಕಾರಣಗಳಿಗೋಸ್ಕರ ನೀವು ಸ್ಕೋರ್ ಮಾಡಬೇಕು ಅಂತಿದ್ದೀರಾ? ನಿಜವಾಗ್ಲೂ ನೀವು ಯಾವ ಕಾರಣನ ಇಟ್ಕೊಂಡಿದ್ದೀರಾ ಆ ಕಾರಣಗಳನ್ನ ಪಟ್ಟಿ ಮಾಡಿ. ಲಿಸ್ಟ್ ಔಟ್ ಯುವರ್ ರೀಸನ್ಸ್. ಯಾವ ಕಾರಣಕ್ಕೋಸ್ಕರ ನೀವು ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾವಾಗ ಆ ಸ್ಟ್ರಾಂಗ್ ರೀಸನ್ ಇರುತ್ತೋ ಆವಾಗ ಮಾತ್ರ ಸೊ ನೀವು ಅಂದ್ಕೊಂಡಂಥ ಗುರಿನ ನೀವು ಮುಟ್ಟೋಕ್ಕಾಗುತ್ತೆ. ಸುಮಾರು ಜನ ಹೇಳ್ಬೋದು, ಸರ್ ನಾನು ಆಲ್ರೆಡಿ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ನೆನಪಿಸ್ಕೊಳ್ಳಿ, ಮತ್ತೆ ನೀವೇನು ಕಾರಣಗಳನ್ನ ಇಟ್ಕೊಂಡಿದ್ದೀರೋ ನೆನಪಿಸ್ಕೊಳ್ಳಿ. ಯಾವ ಕಾರಣಕ್ಕೋಸ್ಕರ ನೀವು ಆ 625 ಸ್ಕೋರ್ ಮಾಡಲೇಬೇಕು ಅಂತ ಇದ್ದೀರಾ? ಸೊ ಯಾವಾಗ ಆ ಕಾರಣ ನೀವು ಸ್ಪಷ್ಟವಾಗಿ ನಿಮಗೆ ಕಾಣಿಸ್ತಾ ಇರುತ್ತೋ, ಇದೇ ಕಾರಣಕ್ಕೋಸ್ಕರ 625 ಸಿಗಲಿಲ್ಲ ಅಂದರೆ ಇದು ನನಗೆ ಮಿಸ್ ಆಗುತ್ತೆ ಅನ್ನೋದು ಯಾವಾಗ ನಿಮಗೆ ಸ್ಪಷ್ಟತೆ ಕಾಣಿಸುತ್ತೋ ಆಗ ಕಂಪ್ಲೀಟಾಗಿ ನೀವು ನಿಮ್ಮ ಗೋಲನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ನಾವು ಏನು ಮಾಡಬೇಕು? ತುಂಬ ಇಂಪಾರ್ಟೆಂಟಾಗಿ ನಮ್ಮ ಅಸ್ಪಷ್ಟವಾದ ಕಾರಣವನ್ನು ಹುಡುಕೊಳ್ಳೋದು. ಆಗ ನಮ್ಮ ಗುರಿ ಕಡೆಗೆ ಯಾವಾಗಲೂ ನಾವು ನೋಡ್ತಾ ಇರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನೋಡಿ, ಮಹಾಭಾರತದಲ್ಲಿ ಅರ್ಜುನನಿಗೆ ಒಂದು ಪರೀಕ್ಷೆ ಇರುತ್ತೆ. ಆ ಪರೀಕ್ಷೆಯಲ್ಲಿ ಆತ ಒಂದು ಗಿಳಿಯ ಪ್ರತಿಬಿಂಬವನ್ನು ನೀರಲ್ಲಿ ನೋಡಿ ಆತ ಗಿಳಿಗೆ ಹೊಡಿಬೇಕಾಗಿರುತ್ತೆ, ಗಿಳಿ ಕಣ್ಣಿಗೆ ಹೊಡಿಬೇಕಾಗಿರುತ್ತೆ ಬಾಣವನ್ನು. ಹಾಗಾದರೆ ಸೊ ಅರ್ಜುನನ್ ಕೇಳ್ತಾರೆ, ನಿನಗೆ ಏನು ಕಾಣಿಸ್ತಾ ಇದೆ ಅಂತ? ಅರ್ಜುನ ಸ್ಟ್ರೇಟಾಗಿ ಹೇಳೋದು ಒಂದೇ, ನನಗೆ ಗಿಳಿಯ ಕಣ್ಣು ಕಾಣಿಸ್ತಾ ಇದೆ. ಬೇರೆಯವರೆಲ್ಲ ಏನು ಹೇಳ್ತಾರೆ, ನನಗೆ ಗಿಳಿ ಕಾಣಿಸ್ತಾ ಇದೆ, ಸೊ ಮರ ಕಾಣಿಸ್ತಾ ಇದೆ ಎಲ್ಲ ಹೇಳ್ತಾರೆ. ಆದರೆ ಅರ್ಜುನ ಮಾತ್ರ ನನಗೆ ಗಿಳಿಯ ಕಣ್ಣು ಕಾಣಿಸ್ತಾ ಇದೆ, ಕಣ್ಣಿನ ಗುಡ್ಡೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಅಷ್ಟು ಸ್ಪಷ್ಟವಾಗಿ ನೀವು ನಿಮ್ಮ 625 ಗುರಿಯನ್ನು ನೋಡೋಕ್ಕಾಗ್ತಾ ಇದೆಯಾ? ಒಂದು ಸಲ ನಿಮ್ಮನ್ನು ನೀವು ಕೇಳ್ಕೊಳ್ಳಿ. ಇದು ನನಗೆ ಗೊತ್ತು, ಹೌದು ಆಲ್ರೆಡಿ ಅನ್ನೋದಕ್ಕಿಂತ ಒಂದು ಸಲ ನಿಮ್ಮನ್ನು ನೀವು ಕೇಳ್ಕೊಳ್ಳಿ, 625 ಯಾಕೆ ನನಗೆ? ಯಾಕೆ 625ಕ್ಕೆ ನಾನು ಮುಟ್ಟಬೇಕಾಗಿದೆ? ಆ ಕಾರಣ ಸ್ಪಷ್ಟವಾದಷ್ಟು ನಿಮ್ಮ ಗುರಿ ಸ್ಪಷ್ಟವಾಗುತ್ತೆ. ನಿಮ್ಮ ಗುರಿ ಸ್ಪಷ್ಟವಾದಷ್ಟು ನಿಮ್ಮ ದಾರಿ ಸ್ಪಷ್ಟವಾಗುತ್ತೆ.
ಯಾವಾಗ ನೀವು ಆ ಗುರಿ ಸ್ಪಷ್ಟತೆ, ಆ ದಾರಿ ಸ್ಪಷ್ಟತೆ ಬರುತ್ತೋ ಆಗ ನಿಮ್ಮೊಳಗೆ ಆ ಚಾಲೆಂಜ್ ಅನ್ನೋದು, ಕಮಿಟ್ಮೆಂಟ್ ಅನ್ನೋದು, ಆ ಛಲ ಬದ್ಧತೆ ಅನ್ನೋದು ನಿಮ್ಮೊಳಗೆ ಬರ್ತಾ ಹೋಗುತ್ತೆ. ಯಾವಾಗ ನಿಮ್ಮೊಳಗೆ ಆ ಛಲ ಬದ್ಧತೆ ಬರುತ್ತೋ ಸೊ ನೀವು ಆ ಒಂದು ನಿಮ್ಮ ಒಂದು ನಡೀತಾ ಇರುವಂಥ ದಾರಿಗೆ ಮಾರ್ಗದರ್ಶನ, ಮೋಟಿವೇಶನ್ಗಳು ಸಿಗ್ತಾ ಹೋಗುತ್ತೆ, ಐಡಿಯಾ ಸಿಗ್ತಾ ಹೋಗುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ನೀವು ಮಾಡಲೇಬೇಕು ಅನ್ನೋ ಆ ಛಲ, ಹಠ ಏನಿದೆ ಅದು ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ನೋಡಿ, ನಮ್ಮ ಮೈಂಡ್ ಸ್ವಭಾವ ಏನಿದೆ ಅಂತಂದರೆ, ನೀವು ಯಾವುದಾದ್ರೂ ಒಂದು ಕೆಲಸನ ಮಾಡಲೇಬೇಕು ಅಂತ ಹೊರಟಾಗ ಅದನ್ನು ಹೆಂಗೆಲ್ಲ ಮಾಡೋಕ್ಕಾಗುತ್ತೋ ಅನ್ನೋ ಒಂದು ಐಡಿಯಾಸನ್ನು ನಿಮ್ಮ ಮೈಂಡ್ ಕೊಡ್ತಾ ಹೋಗುತ್ತೆ, ನಮ್ಮ ಮೈಂಡ್ ಕೊಡ್ತಾ ಹೋಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಯಾವುದೋ ಒಂದು ಕೆಲಸ ನನಗಾಗುತ್ತಾ ಅಂತ ಡೌಟ್ ಪಟ್ಟಾಗ ಅಥವಾ ನನಗಾಗಲ್ಲ ಅಂತ ನಾವು ನೆಗೆಟಿವ್ ಆಗಿ ಹೇಳಿದಾಗ ಖಂಡಿತವಾಗ್ಲೂ ಅದಕ್ಕೂ ಕೂಡ ರೀಸನ್ಸ್ ಕೊಡುತ್ತೆ ನಮ್ಮ ಮೈಂಡ್. ಯಾಕಾಗಲ್ಲ ನಮಗೆ, ಖಂಡಿತವಾಗ್ಲೂ ಈ ಥರದಲ್ಲಿ ನಮ್ಮ ಮೈಂಡ್ ನಮ್ಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಸೊ ಇಲ್ಲಿ ಒಂದೇ ನೋಡ್ಕೋಬೇಕಾಗಿರೋದು, ನೋಡ್ತಾ ಇದ್ದೀವಿ ನಾವು, ಐದರ್ ಡೋಂಟ್ ರೀಡ್ ಆರ್ ರೀಡ್ ವಿತ್ ಚಾಲೆಂಜ್ ಆ್ಯಂಡ್ ಗ್ರೇಟ್ ಕಮಿಟ್ಮೆಂಟ್ ಆಫ್ ಸ್ಕೋರಿಂಗ್ 624 to 625, ಬಟ್ ಡೋಂಟ್ ಸ್ಟಕ್ ವಿತ್ ಬೋತ್. ಒಂದೋ ಓದಬೇಡಿ ಅಥವಾ 625ಕ್ಕೆ 625 ಅಂಕಗಳನ್ನ ಪಡೆದೇ ತಿರುತ್ತೇನೆಂಬ ಛಲ ಮತ್ತು ಬದ್ಧತೆಯಿಂದ ಓದಿ, ಆದರೆ ನಡುವಿನ ಸ್ಥಿತಿ ಬೇಡ. ಸುಮಾರು ಜನ ಸ್ಟೂಡೆಂಟ್ಸು ನಡುವಿನ ಸ್ಥಿತಿಯಲ್ಲಿ ಇರ್ತಾರೆ. ಒಂದು ಸಲ ಅಂದ್ಕೋತಾರೆ, ಇನ್ನೊಂದು ಸಲ ಇಲ್ಲ. ಬಟ್ ನೀವು ಯಾವ ಥರ ಇದ್ದೀರಾ, ಒಂದು ಸಲ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆ ಒಂದು ದೃಢವಾದ ಕಾರಣ ನಿಮ್ಮೊಳಗಿದೆಯಾ, ಆಗ ಆ ಛಲ, ಬದ್ಧತೆ, ಹಾಗೆ ಸೊ ಗುರಿ ಕಡೆ ನೋಡುವಂಥ ಸ್ಪಷ್ಟತೆ ನಿಮ್ಮೊಳಗೆ ಬರ್ತಾ ಹೋಗುತ್ತೆ. ಹೌದು, ಸುಮಾರು ಜನ ಈ ಥರದಲ್ಲಿ ಗೋಲ್ ಇಟ್ಕೊಂಡು ವರ್ಕ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ. ಸುಮಾರು ಜನಕ್ಕೆ ಸರ್ ಗೋಲ್ ಇಟ್ಕೊಂಡಿದ್ದೀನಿ ಸರ್, ಸ್ಪಷ್ಟತೆ ಇದೆ, ಚಾಲೆಂಜ್ ಇದೆ, ಕಮಿಟ್ಮೆಂಟ್ ಇದೆ, ಎಲ್ಲೋ ಒಂದು ಕಡೆ ನಾನು ದಾರಿ ಸ್ಲೋ ಅಂತ ಅನ್ನಿಸ್ತಾ ಇದೆ ಅಂತ. ಹೌದಾ? ಓಕೆ, ಸುಮಾರು ಜನಕ್ಕೆ ಈ ಥರ ಅನಿಸೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ಈ ಲಾಕ್ಡೌನ್ ಟೈಮಲ್ಲಿ ನಮಗೆ ಕಂಪ್ಲೀಟಾಗಿ ನಾವು ರೆಸ್ಟ್ ಟೈಮಲ್ಲಿ ಇರೋದ್ರಿಂದ ಅಥವಾ ಮನೆಯೊಳಗೆ ಇರೋದ್ರಿಂದ ಸೊ ಎಲ್ಲೋ ಒಂದು ಕಡೆ ನಮ್ಮ ಚಾಲೆಂಜು, ಕಮಿಟ್ಮೆಂಟು ಸ್ಲೋ ಆಗೋದ್ರಲ್ಲಿ, ಕಮ್ಮಿ ಆಗೋದ್ರಲ್ಲಿ ಡಿಕ್ರೀಸ್ ಅಂತ ಅನಿಸೋ ಸ್ಟಾರ್ಟ್ ಆದಾಗ ನಾವು ಮಾಡಬೇಕಾಗಿರೋದು ಇಷ್ಟೇ, ಎಗೇನ್ ಸೊ ಟೇಕ್ ಕಮಿಟ್ಮೆಂಟ್ಸ್, ಸ್ಮಾಲ್ ಕಮಿಟ್ಮೆಂಟ್ಸ್. ಸೊ ನಾವು ಚಿಕ್ಕದಾಗಿ ಕಮಿಟ್ಮೆಂಟ್, ಫಾರ್ ಎಕ್ಸಾಂಪಲ್, ಓಕೆ ನಾವು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸಲ್ಲಿ ವರ್ಕ್ ಮಾಡಬೇಕಾಗಿತ್ತು, ವರ್ಕ್ ಮಾಡ್ತಾ ಇಲ್ಲ ಅಂತ ಅಂದ್ಕೊಳ್ಳೋಣ. ಹಾಗಾಗಿ ಒಂದು ಸಿಂಪಲ್ ಕಮಿಟ್ಮೆಂಟ್ ತೊಗೊಳಕ್ಕಾಗುತ್ತಾ, ಇವತ್ತು ದಿನಕ್ಕೆ ಒಂದು ನಾನು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ, ಅಥವಾ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ನ ಕಲಿತಾ ಹೋಗ್ತೀನಿ ಅಥವಾ ಬಿಡಿಸ್ತಾ ಹೋಗ್ತೀನಿ. ಈ ಥರದಲ್ಲಿ ಕಮಿಟ್ಮೆಂಟು. ನಾಳೆಗೆ 2, ನಾಡಿದ್ದಕ್ಕೆ 3. ಸೊ ನೆಕ್ಸ್ಟು ಈ ಒಂದೊಂದೇ ಇನ್ಕ್ರಿಮೆಂಟಲ್ ಇಂಪ್ರೂವ್ಮೆಂಟನ್ನು ತಗೊಂಡು ಹೋಗ್ಬೋದು ನಾವು. ಸೊ ಈ ಥರದಲ್ಲಿ ನಾವು ನಮ್ಮ ಒಂದು ಕಮಿಟ್ಮೆಂಟ್ ಏನಿದೆ, ಇನ್ ಕೇಸ್ ಏನಾದರೂ ನಮ್ಮ ಚಾಲೆಂಜು, ಕಮಿಟ್ಮೆಂಟು ಸೊ ಡಿಕ್ರೀಸ್ ಆಗಿದೆ ಅಂತ ಫೀಲ್ ಆಗ್ತಾ ಇದ್ದರೆ, ಈ ಥರದಲ್ಲಿ ನಾವು ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗೋಕ್ಕಾಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಟುಡೇ, ಇವತ್ತಿಂದ ಮಾಡಿ. ಅದರ್ವೈಸ್ ಸರ್ ನಾನು ಓದೋ ಟೈಮೇ ಕಮ್ಮಿ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ಸ್ಟಾರ್ಟ್ ಮಾಡಿ. ಇವತ್ತಿಂದ 1 hour ಓದ್ತೀನಿ, ನಾನು 1 hourಗೆ ಮತ್ತೆ ಕಲಿತೀನಿ, ಸೊ 1 hour ಮತ್ತೆ ಕಲಿತೀನಿ, ನಾಳೆ 2 hours, ನಾಡಿದ್ದು 3 hours, ಅಥವಾ ಸೊ ಈ ಥರದಲ್ಲಿ ನಾವು ಮುಂದಕ್ಕೆ ತಗೊಂಡು ಹೋದಾಗ ನಾವು ಈ ಒಂದು 625 ಕಮಿಟ್ಮೆಂಟ್ ಏನಿದೆಯೋ ಆ ಇಂಟೆನ್ಸಿಟಿನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಎರಡನೇದಾಗಿ ತುಂಬ ಇಂಪಾರ್ಟೆಂಟು, ಮ್ಯಾಜಿಕಲ್ ಅಫರ್ಮೇಷನ್ಸ್, ಅದ್ಭುತ ಸ್ವದೃಢೀಕರಣಗಳು ಅಂತ ಕರಿತೀವಿ. ಡಿ ಸ್ಟೂಡೆಂಟ್ಸ್, ಹಾಗಾದರೆ ಏನಿದು ಸ್ವದೃಢೀಕರಣಗಳು ಅಥವಾ ಮ್ಯಾಜಿಕಲ್ ಅಫರ್ಮೇಷನ್ಸ್ ಅಂದರೆ ಏನು? ಅಂದರೆ ಅಫರ್ಮೇಷನ್ಸ್ ಅಂದರೆ ಏನೇನಿಲ್ಲ, ನಮಗೆ ನಾವೇ ಹೇಳಿಕೊಳ್ಳುವಂಥ ಅಥವಾ ಮನದಟ್ಟು ಮಾಡಿಕೊಳ್ಳುವಂಥ ವಾಕ್ಯಗಳನ್ನು ನಾವು ಸ್ವದೃಢೀಕರಣಗಳು ಅಥವಾ ಅಫರ್ಮೇಷನ್ಸನ್ನು ಕರಿತೀವಿ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾವು ಮಗು ಕತ್ಲೆಲ್ಲ ಓಡಾಡಬಾರ್ದು, ಹರ್ಟ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಏನು ಮಾಡ್ತೀವಿ ನಾವು, ಕತ್ಲೆಯಲ್ಲಿ ದೆವ್ವ ಇದೆ ಅಂತ ಹೇಳ್ತೀವಿ, ತಮಾಷೆಗೆ ಹೇಳಿರ್ತೀವಿ ನಾವು. ಆದರೆ ಅದನ್ನು ಹೇಳ್ತಾ ಮಗುಗೆ ಏನು ದೃಢೀಕರಣ ಆಗುತ್ತೆ ಅಂದರೆ, ಕತ್ಲೆಯಲ್ಲಿ ದೆವ್ವ ಇದೆ ಅನ್ನೋದು ದೃಢೀಕರಣ ಆಗ್ತಾ ಹೋಗುತ್ತೆ. ಹೌದಾ? ಓಕೆ, ಈಗ ನೋಡಿ, ಚಿಕ್ಕ ವಯಸ್ಸಲ್ಲೆಲ್ಲ ಈಗ ಸ್ಟೂಡೆಂಟ್ಸ್ಗೆಲ್ಲವರು ಯಾವುದೋ ಮ್ಯಾಥ್ಸ್ ಪ್ರಾಬ್ಲಮ್ ಮಾಡೋಕ್ಕೆ ಹೋಗ್ತಾರೆ, 1 ಸಲ 2 ಸಲ ಟ್ರೈ ಮಾಡ್ತಾರೆ, 3 ಸಲ ಟ್ರೈ ಮಾಡ್ತಾರೆ, ಕೆಲವೊಂದು ಪ್ರಾಬ್ಲಮ್ಗೆ ಆನ್ಸರ್ ಬರೋದೇ ಇಲ್ಲ. ಓಕೆ, ಈ ಥರ ಎಷ್ಟು ಟ್ರೈ ಮಾಡಿದ್ರೂ ಆನ್ಸರೇ ಬರೋಲ್ಲ. ಅಂಥ ಟೈಮಲ್ಲಿ ಸೊ ಅವ್ರ ಮೈಂಡಲ್ಲಿ ಕೆಲವೊಂದು ಗಣಿತ ಕಷ್ಟ ಅನ್ನೋ ದೃಢೀಕರಣ ಮಾಡ್ಕೋತಾ ಹೋಗ್ತಾರೆ, ಅಫರ್ಮೇಷನ್ಸ್ ಮಾಡ್ಕೋತಾ ಹೋಗ್ತಾರೆ. ಬರೀ ನೆಗೆಟಿವ್ ಅಷ್ಟೇ ಅಲ್ಲ, ಪಾಸಿಟಿವ್ ನೋಡ್ಕೊಂಡಾಗ ಪ್ರತಿ ಸಲ ಒಬ್ಬ ಸ್ಟೂಡೆಂಟ್ ಗೆಲ್ತಾ ಇರ್ತಾನೆ, ಪರೀಕ್ಷೆಯಲ್ಲಿ ಹೈ ಸ್ಕೋರ್ ಮಾಡ್ತಾ ಇರ್ತಾನೆ. ಅವ್ನಿಗೇನು ಅನಿಸುತ್ತೆ ಅಂದರೆ, ನನಗೆ ಓದೋದು ಈಸಿ, ನನಗೆ ಸ್ಕೋರ್ ಮಾಡೋದು ಈಸಿ, ರ್ಯಾಂಕ್ ಬರೋದು ಈಸಿ, ಅವನು ಅಫರ್ಮೇಷನ್ ಮಾಡ್ಕೋತಾನೆ, ದೃಢೀಕರಣ. ಹಾಗಾದರೆ ಈ ದೃಢೀಕರಣಗಳು
ಕೆಲವೊಂದು ತಮಗೆ ತಾವೇ ಆಗ್ತಾ ಇರುತ್ತೆ. ಸೊ ಇನ್ನೂ ಕೆಲವು ನಾವೇ ಮಾಡ್ಕೋತಾ ಇರ್ತೀವಿ. ಈ ರೀತಿಯಲ್ಲಿ ದೃಢೀಕರಣಗಳು ವರ್ಕ್ ಆಗುತ್ತೆ. ಹಾಗಾದರೆ ಈ ದೃಢೀಕರಣಗಳಿಂದ ನಮಗೇನು ಪ್ರಯೋಜನ? ಯಾವಾಗ ನಾವು ದೃಢೀಕರಣಗಳು ಅಥವಾ ಸ್ವದೃಢೀಕರಣಗಳು ಅಫರ್ಮೇಷನ್ಸ್ ಇರುತ್ತೋ ಅವು ನಮ್ಮ ಜೀವನದ ಗುಣಮಟ್ಟವನ್ನು ನಿರ್ವಹಿಸ್ತಾ ಹೋಗ್ತವೆ. ನಮ್ಮ ಗುರಿ ಕಡೆಗೆ ಗಮನ ಹರಿಸೋದಕ್ಕೆ ಇವು ಹೆಲ್ಪ್ ಮಾಡ್ತಾ ಹೋಗ್ತವೆ. ಜೊತೆಗೆ ಆ ಗುರಿ ಕಡೆಗೆ ನಮ್ಮ ದಾರಿಗೆ ಇರೋ ಥರ ಸೊ ನಮಗೆ ಹೆಲ್ಪ್ ಮಾಡ್ತಾ ಹೋಗ್ತವೆ. ಹಾಗಾಗಿ ಈ ದೃಢೀಕರಣಗಳು ತುಂಬ ಮುಖ್ಯ. ದೃಢೀಕರಣಗಳು ಸೊ ನಮ್ಮ ಓದಿನ ಒಂದು ಇಂಟೆನ್ಸಿಟಿನ ಜಾಸ್ತಿ ಮಾಡೋದಕ್ಕೆ ಇನ್ನಷ್ಟು ಹೆಲ್ಪ್ ಮಾಡುತ್ತೆ. ಹಾಗಾದರೆ ಸ್ವದೃಢೀಕರಣ ನಾವು ಮಾಡ್ಕೋಬೋದಾ? ಖಂಡಿತವಾಗ್ಲೂ ಮಾಡ್ಕೋಬೋದು. ಏನು ಮಾಡ್ಕೋಬೋದು? ಸುಮಾರು ನಮಗೆ ಪ್ರತಿ ಸಲ ಫಾರ್ ಎಕ್ಸಾಂಪಲ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಹೋಗ್ತೀವಿ, ನೋಡಿದ್ರೆ ಅದು ಬರೋದೇ ಇಲ್ಲ. ಸೊ ಎಷ್ಟೋ ಟ್ರೈ ಮಾಡಿದ್ರು 4 ಮಾರ್ಕ್ಸಲ್ಲಿ 3 ಮಾರ್ಕ್ಸ್ 2 ಮಾರ್ಕ್ಸು ಬರ್ತಾ ಇರುತ್ತೆ. ಬಟ್ ಈ ಥರದಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ನನಗಾಗಲ್ಲ. ಪ್ರತಿ ಸಲ ಟೆಸ್ಟ್ಗೆ ಹೋದಾಗ ಮರ್ತೋಗ್ತಾ ಇರ್ತೀವಿ. ಮರ್ತೋದಾಗ ಅಯ್ಯೋ ಎಕ್ಸಾಮ್ಗೆ ಹೋಗ್ತಿದ್ದಂಗೆ ಮರ್ತೋಗುತ್ತೆ, ನನಗೆ ಎಕ್ಸಾಮ್ಗೆ ಹೋಗ್ತಿದ್ದಂಗೆ ಮರ್ತೋಗುತ್ತೆ. ಸೊ ಎಲ್ಲೋ ಒಂದು ನಮಗೆ ಗೊತ್ತಿಲ್ಲದಂಗೆ ನಾವು ಅಫರ್ಮೇಷನ್ ಆಗ್ತಾ ಇರ್ತೀವಿ. ಸೊ ದೃಢೀಕರಣ ಮಾಡ್ಕೊತಾ ಇರೋದು ಎಕ್ಸಾಮ್ಗೆ ಹೋಗ್ತಿದ್ದಂಗೆ ನಂಗೆ ಮರ್ತು ಹೋಗುತ್ತೆ. ಸೊ ಇದು ನಮ್ಮನ್ನು ಇನ್ನಷ್ಟು ಡೌನ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಪಾಸಿಟಿವ್ ಆಗಿ ನಾವು ದೃಢೀಕರಣ ಮಾಡಿಕೊಂಡಾಗ ನಾವು ಇನ್ನಷ್ಟು ಕಾನ್ಫಿಡೆಂಟಾಗಿ ಮುಂದಕ್ಕೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಅಂಥ ಯಾವ ನಾವು ದೃಢೀಕರಣಗಳನ್ನ ತಗೋಬೋದು? ನಾನು ಕೆಲವು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ನಿಮ್ಮ ನೆಗೆಟಿವ್ ಯಾವುದಿದೆಯೋ ಅದನ್ನು ಪಾಸಿಟಿವ್ ಆಗಿ ನೀವು ಬದಲಾಯಿಸ್ಕೊಂಡು ಈ ಥರ ದೃಢೀಕರಣಗಳಾಗಿ ಬದಲಾಯಿಸ್ಕೊಳ್ತಾ ಹೋಗಿ. ಹಾಗಾದರೆ ನಾನಿಲ್ಲಿ ಒಂದು ಕೆಲವು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ಸ್ವದೃಢೀಕರಣಗಳು. ಮೊದಲನೇದಾಗಿ, ನಾನು 625ಕ್ಕೆ 625 ಅಂಕಗಳನ್ನು ಪಡೆಯುತ್ತೇನೆ. ಈ ರೀತಿಯಲ್ಲಿ ನಾವು ದೃಢೀಕರಣ ಮಾಡ್ಕೋಬೋದು. ಯಾಕಂದ್ರೆ ನಮಗೆ ಬೇಕಾಗಿರುವಂಥದ್ದು. ಸೊ ನಾವು ಇಂಡೈರೆಕ್ಟಾಗಿ ನಮ್ಮ ಮೈಂಡಿಗೆ ನಾವು ಆಟೋ ಸಜೆಷನ್ ಅಂತ ಏನು ಕರಿತಾ ಇದ್ದೀವೋ ಇದನ್ನು ಕೊಡ್ತಾ ಇದ್ದೀವಿ. ನಾವು ಹೌದಾ ಈ ಥರ ಮಾಡಬೇಕು ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ. ಹಾಗಾಗಿ ಮೊದಲನೇದಾಗಿ ನಾನು 625ಕ್ಕೆ 625 ಅಂಕಗಳನ್ನು ಪಡೆಯುತ್ತೇನೆ. ಎರಡನೇದಾಗಿ, ನಾನು ಆಸಕ್ತಿ ಮತ್ತು ಏಕಾಗ್ರತೆಯಿಂದ ಓದಿ ಕಲಿತೇನೆ. ಸುಮಾರು ಜನ ಹೇಳ್ತಾರೆ ನನಗೆ ಇಂಟ್ರೆಸ್ಟ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದನ್ನು ನೆಗೆಟಿವ್ ಆಗಿ ಹೇಳೋ ಬದಲು ಪಾಸಿಟಿವ್ ಆಗಿ ನಮಗೆ ನಾವೇ ಹೇಳ್ಕೊತಾ ಇರ್ತೀವಿ. ಇವು ನಮ್ಮ ಒಂದು ಮೈಂಡನ್ನ ಕ್ಲಾರಿಟಿ ಮಾಡುತ್ತೆ. ಜೊತೆಗೆ ಆ ನಮ್ಮ ಗೋಲ್ ಓರಿಯೆಂಟೆಡ್ ವೇನಲ್ಲಿ ಹೋಗೋದಕ್ಕೆ ಇವು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದೇ ಥರ ಕೆಲವು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ. ಮೂರನೇದು, ನಾನು ಸಂತೋಷವಾಗಿ ದೀರ್ಘಕಾಲ ಓದಿ ಕಲಿಯುತ್ತೇನೆ. ಸುಮಾರು ಜನ ಹೇಳ್ತಾ ಇರ್ತಾರೆ ನಂಗೆ ಬೋರ್ ಆಗುತ್ತೆ, ಆಗ್ತಾ ಇಲ್ಲಪ್ಪ ಅಂತ ಹೇಳಿ. ಸೊ ನಾನು ಅದನ್ನು ಪಾಸಿಟಿವ್ ಆಗಿ ಆಟೋ ಸಜೆಷನ್ ತಗೊಳ್ತಾ ಇದ್ದೀನಿ. ನಾನು ಸಂತೋಷವಾಗಿ ದೀರ್ಘಕಾಲ ಓದಿ ಕಲಿಯುತ್ತೇನೆ. ಈ ಏನು ಅಫರ್ಮೇಷನ್ಸ್ ಹೇಳ್ತಾ ಇದ್ದೀನೋ ಅದನ್ನು ಒಂದು ಕಡೆ ನೀವು ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಬೋದು. ಎರಡನೇ ಸಲ ವಿಡಿಯೋ ನೋಡಬೇಕಾದ್ರೆ ಈಗ ಕೇಳಿಸ್ಕೊಳ್ಳಿ. ನಾಲ್ಕನೇದಾಗಿ, ನಾನು ದೃಢ ನಿರ್ಧಾರದಿಂದ ಮತ್ತು ಛಲದಿಂದ ಓದಿ ಕಲಿಯುತ್ತೇನೆ. ಐದನೇದು, ನಾನು ಪರೀಕ್ಷೆಗಿಂತ ಮುಂಚೆ ಎಲ್ಲ ಪಾಠಗಳನ್ನು ಓದಿ ಕಲಿತು ಮತ್ತು ಪುನರ್ಮನನ ಮಾಡಿರುತ್ತೇನೆ, ಅಂದರೆ ರೀಕಾಲ್. ಆರನೇದು, ನಾನು ಪ್ರತಿದಿನ ಅಂದುಕೊಂಡಂತೆ ಓದಿ ಮುಗಿಸುತ್ತೇನೆ. ಏಳನೇದು, ನನಗೆ ಅದ್ಭುತವಾದ ನೆನಪಿನ ಶಕ್ತಿ ಇರುವುದರಿಂದ ಪರೀಕ್ಷೆಯಲ್ಲಿ ಸರಿಯಾದ ಸಮಯಕ್ಕೆ ಉತ್ತರಗಳು ನೆನಪಾಗುತ್ತವೆ. 8, ನಾನು ಸುಲಭವಾಗಿ ಉತ್ತರಿಸಬಹುದಾದ ಪ್ರಶ್ನೆಗಳೇ ಬಂದಿರುತ್ತವೆ. 9, ನಾನು ಅನ್ವಯ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸುತ್ತೇನೆ ಹಾಗೂ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲು ನನಗೆ ಸಾಧ್ಯ. 10, ನಾನು ಪರೀಕ್ಷೆಯನ್ನು ನಿಗದಿತ ಸಮಯದೊಳಗೆ ಬರೆದು ಮುಗಿಸಿರುತ್ತೇನೆ. ಫೈನಲ್ ಆಗಿ ನಾನು 625ಕ್ಕೆ 625 ಅಂಕಗಳನ್ನು ಪಡೆಯುತ್ತೇನೆ. ಇವು ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇದೇ ಥರ ನೀವು ಅಫರ್ಮೇಷನ್ಸನ್ನು ಮಾಡ್ಕೋಬೋದು, ಅಥವಾ ಈ ಅಫರ್ಮೇಷನ್ಸ್ ಏನಿದೆಯೋ ಇದ್ರ ಜೊತೆ ನೀವು ಆ್ಯಡ್ ಮಾಡ್ಕೋಬೋದು ಬೇಕು ಅಂದರೆ. ಹಾಗಾದರೆ ಇದನ್ನು ಉಪಯೋಗಿಸೋದು ಹೇಗೆ? ಇವನ್ನು ನೀವು ಒಂದು ಕಡೆ ಬರ್ಕೊಳ್ಬೇಕು. ವಿಡಿಯೋನ ಪಾಸ್ ಮಾಡಿ, ಸೆಕೆಂಡ್ ಟೈಮ್ ವಿಡಿಯೋನ ನೋಡಬೇಕಾದ್ರೆ ಇದನ್ನು ಪಾಸ್ ಮಾಡಿ ಬರ್ಕೊಂಡು ನೀವು ಇದನ್ನು ಒಂದು ನಿಮಗೆ ಸಜೆಷನ್ ಅಂದರೆ ಇದು ನಿಮ್ಮ ಬಾಯಲ್ಲಿ ಈಸಿಯಾಗಿ ನೋಡ್ಕೊಂಡು ಹೇಳೋ ಥರ ಆಗಬೇಕು. ಬೇಕು ಅಂದರೆ ನೀವು ಇದನ್ನು ಬೈ ಹಾರ್ಟ್ ಕೂಡ ಮಾಡ್ಬೋದು. ಸೊ ಬೈ ಹಾರ್ಟ್ ಮಾಡಿ ನೆನ್ಪಿಟ್ಕೋಬೋದು. ಇದನ್ನು ಬೈ ಹಾರ್ಟ್ ಮಾಡಿ ನೆನ್ಪಿಟ್ಕೊಂಡು ಏನು ಮಾಡಬೇಕು ಇದನ್ನು ಅಂತ ಹೇಳಿದ್ರೆ, ಬೆಳಗ್ಗೆ ನೀವು ಎದ್ದೊಳ್ತಿದ್ದಂಗೆ ಸೊ ಕಣ್ಮುಚ್ಚಿ ಇದನ್ನು ನೀವು ಹೇಳ್ಕೊಳ್ಳೋದು. ಯಾವ ರೀತಿ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಎದ್ದೊಳ್ತಿದ್ದಂಗೆ ಇನ್ನೂ ಹಾಸಿಗೆ ಮೇಲೆ ಇರ್ತೀರ, ಕಣ್ಣು ಉಜ್ಕೊತಾ ಇರ್ತೀರ, ಆಗಲೇ ಕಣ್ಮುಚ್ಚಿ 5 ಸಲ ದೀರ್ಘ ಉಸಿರಾಟಾಡಿ. ಈ ಥರ 5 ಸಲ ದೀರ್ಘ ಉಸಿರಾಟದ ನಂತರ ನೀವು ಸೊ ನಿಧಾನಕ್ಕೆ ಒಂದೊಂದೇ ಹೇಳ್ಕೊತ ಹೋಗಿ. ಹೇಳ್ಕೊಳ್ಬೇಕಾದ್ರೆ ತುಂಬ ಮುಖ್ಯವಾಗಿ ನೀವು
ಇದನ್ನು ಒಂದೊಂದು ಕಲ್ಪನೆ ಮಾಡ್ಕೊಳ್ಬೇಕು. ಈಗ ನೋಡಿ, ಇಲ್ಲಿ ಒಂದು ಅಫರ್ಮೇಷನ್ಸ್ ಹೇಳ್ಕೊತಾ ಇದ್ದರೆ, ನಾನು 625ಕ್ಕೆ 625 ಅಂಕಗಳನ್ನು ಪಡೆಯುತ್ತೇನೆ ಅಂತ. ಅಂದರೆ ನೀವು ಪಡೆದಿರೋ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ನೀವು ರಿಸಲ್ಟ್ ಬಂದಿರುತ್ತೆ, ರಿಸಲ್ಟ್ ನೋಡ್ತಾ ಇರ್ತೀರ ಎಲ್ಲರೂ ಕೂಡ. ಸೊ ನೀವು 625 ಸ್ಕೋರ್ ಮಾಡಿರೋದ್ರಿಂದ ಟಿ ವಿನವರು, ಪೇಪರವರು, ಎಲ್ಲ ಮೀಡಿಯಾದವರು ನಿಮ್ಮ ಮನೆ ಹತ್ರ ಹುಡ್ಕೊಂಬರ್ತಾಯಿದ್ದಾರೆ. ನೀವೆಲ್ಲಿದ್ರು ಅಲ್ಲಿ ಹುಡ್ಕೊಂಬರ್ತಾ ಇದ್ದಾರೆ, ಇಂಟರ್ವ್ಯೂ ತೊಗೋತಾ ಇದ್ದಾರೆ. ಎಲ್ಲ ಫ್ರೆಂಡ್ಸು, ಫ್ಯಾಮಿಲಿಯವರು ಫೋನ್ ಮಾಡ್ತಾ ಇದ್ದಾರೆ ನಿಮಗೆ. ಎಷ್ಟು ಖುಷಿ ಆಗ್ತಾ ಇದೆ, ಅದನ್ನು ಒಂದು ಸಲ ಕಲ್ಪನೆ ಮಾಡ್ಕೊಳ್ಳಿ. ಆ ಒಂದು ಅಫರ್ಮೇಷನ್ಸು, ಆ ಆಟೋ ಸಜೆಷನ್ ಹೇಳ್ಕೊಂಡಾಗ ಇದನ್ನು ಒಂದು ಕಲ್ಪನೆ ಮಾಡ್ಕೊಳ್ಳಿ. ಎರಡನೇದಾಗಿ ಮತ್ತೆ ಆಸಕ್ತಿ ಮತ್ತು ಏಕಾಗ್ರತೆಯಿಂದ ಓದಿ ಕಲಿಯುತ್ತೇನೆ ಅಂತ ಇದೆ. ಅದನ್ನು ಹೇಳ್ಕೋಬೇಕಾದ್ರೆ ನೀವು ಓದೋಕ್ಕೆ ಕೂತ್ಕೊಂಡಿದ್ದೀರಾ, ತುಂಬ ಇಂಟ್ರೆಸ್ಟಿಂದ ಕೂತ್ಕೊಂಡು ಓದ್ತಾ ಇದ್ದೀರಾ, ತುಂಬ ಫೋಕಸ್ಸಿಂದ ಕಾನ್ಸಂಟ್ರೇಷನಿಂದ ಓದ್ತಾ ಇದ್ದೀರಾ, ಅದನ್ನು ಕಲ್ಪನೆ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಈ ಥರ ಒಂದೊಂದು ಕೂಡ ಅಫರ್ಮೇಷನ್ಸನ್ನು ನೀವು ಹೇಳ್ಕೊಳ್ಬೇಕಾದ್ರೆ ಅದನ್ನು ಕಲ್ಪನೆ ಮಾಡಿಕೊಂಡು ಮನಸ್ಸಿನಲ್ಲಿ ವಿಜುವಲೈಸ್ ಮಾಡಿಕೊಂಡು ನೀವು ಯಾವಾಗ ಹೇಳ್ಕೊಳ್ತೀರೋ ಅದು ಮನಸ್ಸಲ್ಲಿ ಸ್ಪಷ್ಟವಾಗಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಆ ದಿನ ಏನು ನೀವು ಸ್ಪೆಂಡ್ ಮಾಡ್ತಾ ಇದ್ದೀರೋ ಆ ದಿನದಲ್ಲಿ ನೀವು ಪಾಸಿಟಿವ್ ವೈಬ್ರೇಷನ್ಸನ್ನು ನೋಡ್ಬಿಡೋದು ನೀವು ಮಾಡುವಂಥ ಕೆಲಸಗಳಲ್ಲಿ. ಅಂದರೆ ನೀವು ಏನು ಓದೋದ್ರಲ್ಲಿ ನೀವು ಇನ್ವಾಲ್ವ್ ಆಗ್ತಾಯಿದ್ರು, ಅದರಲ್ಲಿ ಆಲ್ರೆಡಿ ಆಟೋ ಸಜೆಷನ್ ಮೈಂಡಿಗೆ ಕೊಟ್ಟಿರೋದ್ರಿಂದ ಅದೇ ಥರದಲ್ಲಿ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಸಾಫ್ಟ್ವೇರ್ ಹೆಂಗಿರುತ್ತೋ ಹಾರ್ಡ್ವೇರ್ ಹಂಗೆ ವರ್ಕ್ ಆಗುತ್ತೆ. ನೀವು ನೋಡಿ, ನಿಮ್ಮ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿದರೆ, ಇವತ್ತಿಗೆ ನಿಮ್ಮ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಅದೇ ಥರದಲ್ಲಿ ದಿನದಲ್ಲಿ ನೀವು ವರ್ಕ್ ಮಾಡೋದಕ್ಕೆ, ಹ್ಯಾಪಿಯಾಗಿ ಪೀಸ್ಫುಲ್ ಆಗಿರೋದಕ್ಕೆ ವರ್ಕ್ ಆಗುತ್ತೆ ನಿಮಗೆ. ಸೊ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಫೆಕ್ಟಿವ್ ಆಗಿ ಸರ್ ಹಂಗಾದ್ರೆ ಇದನ್ನು ಎಷ್ಟು ಸಲ ಮಾಡಬೇಕು ಅಂತ ನೋಡಿದ್ರೆ, ಇದನ್ನು ಬೆಳಗ್ಗೆ ಕಂಪಲ್ಸರಿ ನೀವು 2 ಸಲ ಮಾಡಬೇಕು. ಬೆಳಗ್ಗೆ ಎದ್ದಾಗ, ರಾತ್ರಿ ಮಲ್ಕೊಬೇಕಾದ್ರೆ. ಸೊ ಇದಕ್ಕೆ ನೀವು ಮ್ಯಾಕ್ಸಿಮಮ್ ಒಂದು 5 ನಿಮಿಷ ಸ್ಪೆಂಡ್ ಮಾಡ್ಬೋದು. ಓಕೆನಾ? 5 ನಿಮಿಷದಲ್ಲಿ ನೀವು ಇದನ್ನು ಮಾಡಿ ಮುಗಿಸ್ಬೋದು. ಹಾಗಾಗಿ ಬೆಳಗ್ಗೆ ಎದ್ದಾಗ ಇನ್ನೇನು ಹಾಸಿಗೆಗೆ ಹೋಗ್ತಾ ಇದ್ರೆ ರಾತ್ರಿ ಮಲ್ಕೋಬೇಕಾದ್ರೆ ಆವಾಗ ಮಾಡಿ. ದಿನಕ್ಕೆ 2 ಬಾರಿ ಕನಿಷ್ಠ ಮಾಡಿ. ಆ್ಯಂಡ್ ಇಲ್ಲ ಸರ್ ನಾನು ಇನ್ನಷ್ಟು ಜಾಸ್ತಿ ಮಾಡಬೇಕು ಅನ್ನೋದಾದರೆ ದಿನದಲ್ಲಿ 5 ಸಲ ಮಾಡ್ಬೋದು. ಬಿಕಾಸ್ ಒಂದು 5 ನಿಮಿಷ ಸ್ಪೆಂಡ್ ಆಗೋದ್ರಿಂದ, ಬಟ್ ಇದು ನಿಮ್ಮ ಮೈಂಡಿಗೆ ಇನ್ನಷ್ಟು ಕ್ಲಾರಿಟಿ ಕೊಡುತ್ತೆ, ಇನ್ನಷ್ಟು ಎನರ್ಜಿನ ತುಂಬೋದ್ರಿಂದ ನೀವು ಮಾಡ್ಬೋದು. 5 ಸಲ ಮಾಡ್ಬೋದು, 10 ಸಲ ಮಾಡ್ಬೋದು. ಇನ್ನೂ ಬೆಸ್ಟ್ ಅಂತಂದರೆ ಗಂಟೆಗೊಂದು ಸಲನೂ ಮಾಡ್ಬೋದು. ಯಾಕಂದರೆ ಪ್ರತಿ ಸಲ ನಮ್ಮ ಮೈಂಡು ಚಂಚಲ ಆಗ್ತಾ ಇರುತ್ತೆ. ಪ್ರತಿ ದಿನದಲ್ಲಿ 60,000 ಯೋಚನೆಗಳು ಆವ್ರೇಜ್ ಆಗಿ ಬಂದೋಗ್ತಾ ಇರುತ್ತೆ. ಅದರಲ್ಲಿ ನೆಗೆಟಿವ್ ಯೋಚನೆಗಳು ಬಂದೋಗ್ತಾ ಇರುತ್ತೆ. ಆ ಯೋಚನೆಗಳ ದಿಕ್ಕನ್ನು ಪಾಸಿಟಿವ್ ಕಡೆ ಮೂವ್ ಮಾಡೋದಕ್ಕೆ, ಮುಂದುವರಿಸೋದಕ್ಕೆ ಈ ಒಂದು ಆಟೋ ಸಜೆಷನ್ಸು, ಅಫರ್ಮೇಷನ್ಸು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆ್ಯಂಡ್ ಹೋಲ್ ಡೇನಲ್ಲಿ ನೀವು ಆ 625 ವೈಬ್ರೇಷನ್ಸಲ್ಲಿ ಕಲಿಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಸೊ ಇದ್ರ ಜೊತೆಗೆ ನೀವು ನಿಮ್ಮ ಯಾವೊಂದು ನೆಗೆಟಿವ್ ಅಂತ ಇದೆಯೋ ಅದನ್ನು ನೀವು ಪಾಸಿಟಿವ್ ಆಗಿ ಅಫರ್ಮೇಷನ್ ಆಗಿ ಬರ್ಕೊಂಡು ಸೊ ಹೇಳ್ತಾ ಹೋಗಿ. ಬಟ್ ಈ ಒಂದು ಏನು ಲಿಸ್ಟ್ ಕೊಟ್ಟಿದ್ದೀನೋ 10 ಲಿಸ್ಟು, ಕಂಪಲ್ಸರಿ ಇದನ್ನು ಮಾಡ್ತಾ ಹೋಗಿ, ನಿಮಗೆ ಸಾಕಷ್ಟು ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಸೂಪರ್, ಫ್ಯಾಂಟಾಸ್ಟಿಕ್. ನಾವು ನಂತರ ಮುಂದಿನ ಪಾಯಿಂಟಿಗೆ ಮೂವ್ ಆಗ್ತಾ ಇದ್ದೀವಿ. ಫೀಡ್ಬ್ಯಾಕ್ ಈಸ್ ದ ಬ್ರೇಕ್ಫಾಸ್ಟ್ ಆಫ್ ಚಾಂಪಿಯನ್ಸ್. ಪ್ರತಿಕ್ರಿಯೆ ಅಥವಾ ಹಿಮ್ಮಾಹಿತಿಯು ಸಾಧಕರ ಉಪಹಾರವಾಗಿರುತ್ತದೆ ಎಂಬುದಾಗಿ ಇದನ್ನು ಹೇಳಿರೋದು ಇಂಟರ್ನ್ಯಾಷನಲ್ ಸ್ಪೀಕರ್ ಆ್ಯಂಡ್ ಬೆಸ್ಟ್ ಸೆಲ್ಲಿಂಗ್ ಆಥರ್ ಬ್ರೈನ್ ಟ್ರೇಸಿ ಅವರು. ಅಂದರೆ ಫೀಡ್ಬ್ಯಾಕ್ ಏನಿದು? ಫೀಡ್ಬ್ಯಾಕ್ ಅಥವಾ ಪ್ರತಿಕ್ರಿಯೆ ಅಂದರೆ ಒಂದು ಕೆಲಸದ ಬಗ್ಗೆ ಅದನ್ನು ಪಾಸಿಟಿವ್ ಮತ್ತು ನೆಗೆಟಿವ್ಗಳನ್ನ ರಿವ್ಯೂ ಮಾಡೋದೇ ನಾವು ಅದನ್ನು ಫೀಡ್ಬ್ಯಾಕ್ ಅಂತ ಕರಿತೀವಿ. ಹೇಗಿತ್ತು ಅದು, ಆ ಕೆಲಸ ಹೇಗಿತ್ತು, ಆ ಕೆಲಸ ಪ್ಲಸ್ ಏನು ಮೈನಸ್ ಏನು, ಇದನ್ನು ನಾವು ಫೀಡ್ಬ್ಯಾಕ್ ಅಂತ ಕರಿತೀವಿ. ಹಾಗಾದರೆ ಫೀಡ್ಬ್ಯಾಕ್ ನಮಗೆ ಯಾಕೆ ಬೇಕು? ಸೊ ನಮಗೆ ಸ್ಟೂಡೆಂಟ್ಸ್ ಆಗಿ 625 ಟಾಪರ್ಸ್ ಆಗಿ ಆಸ್ಪಿರೆಂಟ್ಸ್ ಆಗಿ ಯಾಕೆ ಬೇಕು ಅಂದರೆ, ಈ 625 ಸ್ಕೋರ್ ಮಾಡುವಂಥ ನಮಗೆ ನಮ್ಮ ಸ್ಟ್ರೆಂತ್ ಏನು, ನಮ್ಮ ವೀಕ್ನೆಸ್ ಏನು ನಮ್ಗೆ ಗೊತ್ತಾಗಬೇಕು. ಇಲ್ಲಿ ಸುಮಾರು ಜನ ನಿಮ್ಮ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ತಿಳ್ಕೊಂಡಿದ್ದೀರಾ, ಆದರೆ ಇವತ್ತು ಯೋಚನೆ ಮಾಡಿ ಇನ್ಯಾವುದೋ ಒಂದು ಸ್ಟ್ರೆಂತ್ ನಿಮಗೆ ಸಿಗುತ್ತೆ, ಇನ್ಯಾವುದೋ ಒಂದು ವೀಕ್ನೆಸ್ ನಿಮಗೆ ಸಿಗುತ್ತೆ. ಎಲ್ಲ ವೀಕ್ನೆಸ್ಗಳನ್ನು ಸ್ಟ್ರೆಂತ್ ಮಾಡ್ಕೊಳ್ಳೋಕ್ಕೆ ಖಂಡಿತ ನಮಗಾಗುತ್ತೆ. ಸೊ ಆ್ಯಂಡ್ ನೀವು ಸುಮಾರು ಮಿಸ್ಟೇಕ್ ಮಾಡ್ತಾಯಿದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಯುವರ್ ಬೆಸ್ಟ್ ಟೀಚರ್ ಈಸ್ ಯುವರ್ ಲಾಸ್ಟ್ ಮಿಸ್ಟೇಕ್. ಹಾಗಾಗಿ ಮತ್ತೆ ಆ ಒಂದು ವೀಕ್ನೆಸ್ಸನ್ನು, ಮಿಸ್ಟೇಕನ್ನು ಸ್ಟ್ರೆಂತ್ ಮಾಡ್ಕೊಳ್ಳೋದಕ್ಕೆ ಸೊ ಈ ಒಂದು ಫೀಡ್ಬ್ಯಾಕು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದರೆ ಎಲ್ಲಿಂದ ಸಿಗುತ್ತೆ ನಮಗೆ ಈ ಫೀಡ್ಬ್ಯಾಕು? ನೋಡಿ, ನಿಮ್ಮ ಟೀಚರ್ಸಿಂದ ಸಿಗುತ್ತೆ, ನಿಮ್ಮ ಫ್ರೆಂಡ್ಸಿಂದ ಸಿಗುತ್ತೆ, ಆ್ಯಂಡ್ ಸೆಲ್ಫ್ ಆಗಿ ನಾವು ತೊಗೊಬೋದು ಫೀಡ್ಬ್ಯಾಕನ್ನು. ಹೌದಾ? ನಿಮ್ಮ ಬಗ್ಗೆ ಕಂಪ್ಲೀಟಾಗಿ ಟೀಚರ್ಸಿಗೆ ಗೊತ್ತಿರುತ್ತೆ. ಹಾಗಾಗಿ ಸೊ ನೀವು ಟೀಚರ್ಸ್ ಕಡೆಯಿಂದ ಫೀಡ್ಬ್ಯಾಕ್ ತೊಗೊಳ್ಳಿ, ಕಂಪಲ್ಸರಿ ತೊಗೊಳ್ಳಿ. ಬಿಕಾಸ್ ನಮ್ಮ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡ್ತಾ ಇರ್ತೀವೋ, ಸೊ ನಮ್ಮ ಟೀಚರ್ಸ್ ನಮ್ಮನ್ನು ಗಮನಿಸಿರೋದ್ರಿಂದ ಸೊ ಯೂಶ್ವಲಿ ನಿಮಗೆ ಕ್ಲೋಸ್ ಇದ್ದರೆ ಅವ್ರ ಹತ್ರ ಮಾತಾಡ್ಬೋದು ಅನ್ನೋದಾದರೆ ದಯವಿಟ್ಟು ಫೀಡ್ಬ್ಯಾಕನ್ನು ಟೀಚರ್ಸ್ ಹತ್ರ ತೊಗೊಳ್ಳಿ. ಆ್ಯಂಡ್ ನಿಮ್ಮನ್ನು ತುಂಬ ಅಬ್ಸರ್ವ್ ಮಾಡಿರುವಂಥ ಫ್ರೆಂಡ್ಸಿಂದ ನೀವು ಫೀಡ್ಬ್ಯಾಕನ್ನು ತೊಗೋಬೋದು. ಸೊ ನಿಮ್ಮ ಪ್ಲಸ್ ಏನು ಮೈನಸ್ ಏನು ಅವ್ರ ಕಡೆಯಿಂದನೂ ತೊಗೊಳ್ಳಿ. ಅದಾದಮೇಲೆ ಫೈನಲ್ ಆಗಿ ಸೆಲ್ಫ್ ಆಗಿ
ನೀವು ಸೆಲ್ಫ್ ಫೀಡ್ಬ್ಯಾಕನ್ನು ನೀವು ಕೊಟ್ಕೊಳ್ಬೇಕಾಗುತ್ತೆ. ಬಿಕಾಸ್ ಆ ಸೆಲ್ಫ್ ಫೀಡ್ಬ್ಯಾಕು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು ಸಲ ಇಂಟರ್ವ್ಯೂನಲ್ಲಿ ಇನ್ಫೋಸಿಸ್ ಸಂಸ್ಥಾಪಕರಾದಂಥ ನಾರಾಯಣ್ ಮೂರ್ತಿ ಅವರು ಹೇಳ್ತಾರೆ, ಎಲ್ಲೋ ಒಂದು ಕಡೆ ನಾವು ಬೆಳೀತಾ ಹೋಗಬೇಕಾದ್ರೆ ಫೀಡ್ಬ್ಯಾಕ್ ಚಾನಲ್ನ ಕಟ್ ಮಾಡ್ತೀವಿ. ಹಾಗಾಗಿ ನಮ್ಮ ಬೆಳವಣಿಗೆ ಏನಿದೆಯೋ ಅದು ಒಂದು ಮಟ್ಟದಲ್ಲಿರುತ್ತೆ. ಬಟ್ ಯಾವಾಗ ಫೀಡ್ಬ್ಯಾಕ್ ಚಾನಲನ್ನು ಓಪನ್ ಮಾಡ್ತೀವೋ, ಎಲ್ಲ ಕಡೆಯಿಂದನೂ ಫೀಡ್ಬ್ಯಾಕನ್ನು ತಗೋತೀವೋ, ನಮ್ಮ ಗ್ರೋತ್ ಇನ್ನಷ್ಟು ಫಾಸ್ಟಾಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನನ್ನ ಜೀವನದ ಸೀಕ್ರೆಟ್ ಕೂಡ ಫೀಡ್ಬ್ಯಾಕ್ ಅಂತ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾಯಿದ್ರು. ಹಾಗಾಗಿ ಫೀಡ್ಬ್ಯಾಕನ್ನು ಕಂಪ್ಲೀಟಾಗಿ ನೀವು ಎಲ್ಲರ ಕಡೆಯಿಂದ ತೊಗೊಳ್ಳಿ. ಆ್ಯಂಡ್ ಸೆಲ್ಫ್ ಫೀಡ್ಬ್ಯಾಕ್ ಕೂಡ ತುಂಬಾ ಇಂಪಾರ್ಟೆಂಟು. ಹಾಗಾದರೆ ಈ ಸೆಲ್ಫ್ ಫೀಡ್ಬ್ಯಾಕು ನೀವು ನಿಮ್ಮ ಪ್ಲಸ್ ಏನು ನಿಮ್ಮ ಮೈನಸ್ ಏನು ನಿಮಗೆ ಗೊತ್ತಿದೆಯಾ? ಜಸ್ಟ್ ಆಸ್ಕ್ ಯುವರ್ ಸೆಲ್ಫ್. ಕಂಪ್ಲೀಟಾಗಿ ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಆ್ಯಂಡ್ ದೊಡ್ಡ ಮಿಸ್ಟ್ರಿ ಏನು ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು. ನಮಗೆ ಎಲ್ಲರ ಬಗ್ಗೆನೂ ಗೊತ್ತಿರುತ್ತೆ, ಸುಮಾರು ಜನರ ಪ್ಲಸ್ ಮೈನಸ್ಸು ಗೊತ್ತಿರುತ್ತೆ ನಮಗೆ. ಆದರೆ ನಮ್ಮ ಬಗ್ಗೆ ನಾವು ಯಾವಾಗ ಅರ್ಥ ಮಾಡ್ಕೊತೀವೋ, ತಿಳ್ಕೊತೀವೋ, ಆಗ ನಾವು ಇನ್ನಷ್ಟು ಫಾಸ್ಟಾಗಿ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಇಲ್ಲಿ ಬರೋಣ. ಸೊ ನಮ್ಮ ಪ್ಲಸ್ಸು ಮೈನಸ್ಸನ್ನು ತಿಳ್ಕೊತೀವಿ. ಹಾಗಾಗಿ ಫೈನಲ್ ಆಗಿ ಈಗ ನಮ್ಮನ್ನು ಅವರು ಅಳಿತಾ ಇರೋದು ಅಂದರೆ ಈಗ 625 ಅಂತ ಗೋಲ್ ತಗೊಂಡಿರೋದ್ರಿಂದ ಅವರು ನಿಮ್ಮನ್ನು ಅಳತೆ ಮಾಡ್ತಿರೋದು ಯಾವುದರಿಂದ? ನೀವು ಎಷ್ಟು ಹೈಟ್ ಇದ್ದೀರಾ, ಎಷ್ಟು ವೆಯ್ಟ್ ಇದ್ದೀರಾ, ಕಲರ್ ಇದ್ದೀರಾ, ಎಷ್ಟು ಸ್ಮಾರ್ಟ್ ಇದ್ದೀರಾ? ನೋ. ಸೊ ನಿಮ್ಮ ಫಿಸಿಕಲ್ ಅಪಿಯರೆನ್ಸಿಂದ ಅಲ್ಲ, ನೀವು ಹೆಂಗೆ ಆನ್ಸರ್ ಮಾಡ್ತೀರಾ ಅನ್ನೋದ್ರ ಮೇಲೆ ತಾನೇ ನಿಮ್ಮನ್ನು ಅಳತೆ ಮಾಡ್ತಾ ಇರೋದು. ನೀವು 625ಗೆ ಫಿಟ್ಟಾ ಅನ್ಫಿಟ್ಟಾ, ಸೊ ಎಷ್ಟು ಸ್ಕೋರ್ ಮಾಡ್ತಾ ಇದ್ದೀರಂತ. ಹಾಗಾಗಿ ತುಂಬ ಇಂಪಾರ್ಟೆಂಟಾಗಿ ನಿಮಗೆ ಫೀಡ್ಬ್ಯಾಕು, ನಿಮ್ಮ ಬಗ್ಗೆ ನಿಮಗೆ ಫೀಡ್ಬ್ಯಾಕ್ ಗೊತ್ತಾಗಬೇಕು ಅಂತಿದ್ರೆ, ಸೊ ಒಂದು ಪವರ್ಫುಲ್ ಐಡಿಯಾ ಇದೆ, ಕೆಲವ್ರಿಗೆ ಆಲ್ರೆಡಿ ಗೊತ್ತೂ ಇದೆ. ದಟ್ ಈಸ್ ರೈಟಿಂಗ್ ಮಾಡೆಲ್ ಎಕ್ಸಾಮ್ನ ಬರಿತಾ ಹೋಗೋದು. ಆ್ಯಂಡ್ ಸುಮಾರು ಜನ ಇದರ ಪವರನ್ನು ಕೆಲವರು ನೆಗ್ಲೆಕ್ಟ್ ಮಾಡಿರ್ತಾರೆ ಅಥವಾ ನೋಡೋಣ ಅಂತ ಸುಮ್ಮನೆ ಆಗಿರ್ತಾರೆ. ನೋ, ದಿಸ್ ಇಸ್ ವೆರಿ ಪವರ್ಫುಲ್ ಫೀಡ್ಬ್ಯಾಕ್ ಟೂಲ್ ಫಾರ್ ಯುವರ್ ಸೆಲ್ಫ್. ಅಟ್ಲೀಸ್ಟು ನೀವು ದಿನಕ್ಕೆ ಒಂದಾದರೂ ಮಾಡೆಲ್ ಎಕ್ಸಾಮ್ನ ಬರೀಲೇಬೇಕು. ಆ್ಯಂಡ್ ಸುಮಾರು ಜನ ಸ್ಟೂಡೆಂಟ್ಸ್ ನನಗೆ ಹೇಳ್ತಾರೆ, ಸರ್ ನಾನು ದಿನಕ್ಕೆ 2 ಬರಿತಾ ಇದ್ದೀನಿ, 3 ಬರಿತಾ ಇದ್ದೀನಿ. ವೆಲ್ ಆ್ಯಂಡ್ ಗುಡ್. ಸೊ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೇನಾಗಿದೆ ಅಂತ. ಆದರೆ ಸುಮಾರು ಜನ ಹೇಳ್ತಾರೆ, ಇಲ್ಲ ಸರ್ ನಾನು ಆಮೇಲೆ ಬರಿಬೇಕು ಅಂತ ಇದ್ದೀನಿ. ನೋ, ದಯವಿಟ್ಟು ನೀವು ಒಂದು ಮಾಡೆಲ್ ಎಕ್ಸಾಮ್ನ ಬರೀಲೇಬೇಕು. ಯಾವಾಗ ನೀವು ಬರೀತೀರೋ ಸೊ ಆಗ ನಿಮಗೆ ನೋಡಿ, ನೀವು ಟೈಮ್ ಡ್ಯೂರೇಷನ್ ಎಷ್ಟಾಗ್ತಾ ಇದೆ, ಎಷ್ಟು ಟೈಮ್ ತಗೋತಾ ಇದ್ದೀರಾ ಆ ಪೇಪರ್ಗೆ ಅಂತ ಗೊತ್ತಾಗ್ತಾ ಇದೆ. ನಿಮ್ಮ ಹ್ಯಾಂಡ್ ರೈಟಿಂಗ್ ಎಷ್ಟು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸುಮಾರು ಜನ ಈಗ ಟೈಮ್ ಡ್ಯೂರೇಷನ್ ಅಂತ ಬಂದಾಗ, ಸರ್ ನಂಗೆ ಟೈಮ್ ಸಾಕಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ಹೇಳ್ತಾ ಇರೋದು, ಎಲ್ಲೋ ನೀವು ಪ್ರಾಕ್ಟೀಸು ಇನ್ನಷ್ಟು ಜಾಸ್ತಿ ಆಗಬೇಕಾಗಿತ್ತು. ಹೌದು, ಹಾಗಾಗಿ ಟೈಮ್ ಡ್ಯೂರೇಷನು ಎಷ್ಟು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಹ್ಯಾಂಡ್ ರೈಟಿಂಗು ಸುಮಾರು ಜನ ಬೇರೆ ಟೈಮಲ್ಲಿ ಸಾಕಾದಾಗ ಬರೀತಾರೆ, ಬಟ್ ಎಕ್ಸಾಮ್ನಲ್ಲಿ ಹ್ಯಾಂಡ್ ರೈಟಿಂಗ್ನ ನೋಡಿದ್ರೆ ಅರ್ಥನೇ ಆಗಲ್ಲ. ಡಾಕ್ಟರ್ ಲಿಪಿ ಥರ ಇರುತ್ತೆ, ತಮಾಷೆಗಳಿದೆ. ಆ್ಯಂಡ್ ಸುಮಾರು ಜನ ಇದರಲ್ಲಿ ನೀವು ಕರೆಕ್ಷನ್ ಕೂಡ ಮಾಡ್ಕೊಂಡಿದ್ದೀರಾ. ಬಟ್ ಒಂದು ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು, ಹ್ಯಾಂಡ್ ರೈಟಿಂಗ್ ಆ್ಯಂಡ್ ಸ್ಪೆಲ್ಲಿಂಗ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ನೀವು ರೈಟಿಂಗ್ ಸ್ಪೀಡ್ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೊಡ್ತಾ ಇರ್ತಾರೆ. ಆ್ಯಂಡ್ ಹೊಸ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೊಡ್ತಾ ನಾವು ಅಲ್ಲಿ ಚಾಲೆಂಜಿಂಗ್ ಆಗಿ ನಮ್ಮ ಮೈಂಡನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮ್ಮ ಸಕ್ಸಸ್ ಇರೋದೇ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸಲ್ಲಿ ಮತ್ತು ಸ್ಕಿಲ್ ಲೆವೆಲ್ ಕ್ವಶನ್ಸಲ್ಲಿ. ಆಲ್ಮೋಸ್ಟ್ ನನ್ನ ಪ್ರಕಾರ ನೀವು ಸ್ಕಿಲ್ಸ್ಗಳಲ್ಲಿ ರೆಡಿ ಆಗಿರ್ತೀರಾ. ಬಟ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸಲ್ಲಿ ಕೆಲವೊಂದು ಟ್ವಿಸ್ಟ್ ಮಾಡಿರೋದ್ರಿಂದ ಎಷ್ಟು ಟ್ವಿಸ್ಟ್ಗಳನ್ನು, ಎಷ್ಟು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಿದ್ರೆ ಅನ್ನೋದ್ರ ಮೇಲೆ ನೀವು ಎಷ್ಟು ರೆಡಿ ಆಗ್ತಾ ಇದ್ದೀರ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಹೊಸ ಕ್ವಶನ್ಸು ರೈಸ್ ಆಗ್ತಾ ಇರುತ್ತೆ. ಆ ಕ್ವಶನ್ಗೆ ನೀವು ಅಡ್ಜಸ್ಟ್ ಆಗ್ಬೋದು. ಆ್ಯಂಡ್ ತುಂಬ ಇಂಪಾರ್ಟೆಂಟು, ಎಕ್ಸಾಮ್ ಅಂತಿದ್ದಂಗೆ ಸುಮಾರು ಜನ ಒತ್ತಡಕ್ಕೊಳಗಾಗ್ತಾರೆ. ಆ್ಯಂಗ್ಸೈಟಿ ಲೆವೆಲ್ ಜಾಸ್ತಿ ಆಗ್ತಾ ಇರುತ್ತೆ, ಆತಂಕ ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಸ್ಟ್ರೆಸ್ಸು ಆ್ಯಂಗ್ಸೈಟಿಗೆ ಒಳಗಾಗ್ತಾ ಇದ್ದೀರಾ ಅಥವಾ ಪೀಸ್ಫುಲ್ ಆಗಿದ್ದೀರಾ ಅಂತ ನಿಮಗೆ ಸ್ವಂತ ಅರಿವಾಗ್ತಾ ಇರುತ್ತೆ. ಆ್ಯಂಡ್ ನೀವು ಭಯ ಪಟ್ಕೊತಾ ಇದ್ದೀರಾ ಅಥವಾ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಇದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಜೊತೆಗೆ ಫೈನಲ್ ಆಗಿ ನೋಡಿಕೊಂಡ್ರೆ ಪ್ರತಿಯೊಂದು ಸಲನೂ ಎಕ್ಸಾಮ್ ಬರೆದಾಗ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಮೊಳಗೊಂದು ಒಂದು ನಂಬಿಕೆ ಡೆವಲಪ್ ಆಗುತ್ತೆ, ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಡೆವಲಪ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಪ್ರತಿದಿನಕ್ಕೆ ಕನಿಷ್ಠ ನಾನು ಒಂದೇ ಅಂತ ಹೇಳ್ತಾ ಇಲ್ಲ, ಕನಿಷ್ಠ ಒಂದಾದರೂ ಎಕ್ಸಾಮ್ನ ಬರಿತಾ ಹೋಗಿ. ಆಲ್ರೆಡಿ ಇನ್ ಕೇಸ್ ಯಾರಾದರೂ ಪೇಪರ್ ಸಿಕ್ಕಿಲ್ಲ ಅಂದರೆ ಆಗಿರೋ ಎಕ್ಸಾಮ್ನೇ ತೊಗೊಂಡು ಮತ್ತೆ ಬರಿತಾ ಹೋಗಿ, ನೋ ಪ್ರಾಬ್ಲಮ್. ಆದರೆ ದಿನಕ್ಕೆ 3 ಅವರ್ಸ್ ನೀವು ಬರೆಯೋ ಹ್ಯಾಬಿಟ್ ನಿಮ್ಮೊಳಗೆ ಡೆವಲಪ್ ಆಗಬೇಕು. ಆ್ಯಂಡ್ ಅದು ನಿಮಗೆ ಹೊಸ ಮೈಂಡ್ ಸೆಟ್ಟನ್ನು ಡೆವಲಪ್ ಮಾಡಿಕೊಡುತ್ತೆ. ಆ್ಯಂಡ್ ನಿಮಗೆ ತುಂಬಾ ಈಸಿ ಮಾಡಿಕೊಡ್ತಾ ಹೋಗುತ್ತೆ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನೀಲ್ ಆರ್ಮ್ಸ್ಟ್ರಾಂಗ್ ಅವ್ರಿಗೆ ಕೇಳ್ತಾರೆ,
ನಿಮಗೆ ಆ ಒಂದು ಚಂದ್ರಲೋಕಕ್ಕೆ ಹೋದಂಥ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ. ಅದಕ್ಕೆ ಅವ್ರು ಹೇಳೋದು ಒಂದೇ, ಇಲ್ಲ ನಮ್ಗೆ ಆಲ್ರೆಡಿ ಈ ಒಂದು ಚಂದ್ರನಲ್ಲಿ ಯಾವ ಥರ ವಾತಾವರಣ ಇತ್ತೋ ಅದೇ ಥರ ವಾತಾವರಣ ನಮ್ಗೆ ಇಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ರು ನಮಗೆ. ಸೊ ಪ್ರತಿ ಸಲ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಚಂದ್ರಲೋಕಕ್ಕೆ ಹೋಗಿದ್ದು ಇನ್ನೊಂದು ಪ್ರಾಕ್ಟೀಸ್ ಥರ ಇತ್ತು ಅಷ್ಟೇ. ಅದೇ ಥರ ನಿಮಗೂ ಕೂಡ ಮೇಯ್ನ್ ಎಕ್ಸಾಮಲ್ಲಿ ಏನು SSLC ಮೇಯ್ನ್ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾಯಿದ್ರು, ಆ ಎಕ್ಸಾಮು ಇನ್ನೊಂದು ಮಾಡೆಲ್ ಎಕ್ಸಾಮ್ ಥರ ಇರಬೇಕು, ಆ ಫೀಲ್ ಆಗಬೇಕು ಅಂತಿದ್ರೆ ಯು ಹ್ಯಾವ್ ಟು ರೈಟ್ ಮಾಡೆಲ್ ಎಕ್ಸಾಮ್ ಅಟ್ಲೀಸ್ಟ್ ಒನ್ಸ್ ಇನ್ ಎ ಡೇ, ಅಟ್ಲೀಸ್ಟ್ ಒನ್ ಎಕ್ಸಾಮ್ ಇನ್ ಎ ಡೇ. ಸೊ ಇದನ್ನು ಮಾಡಿದಾಗ ನಿಮ್ಮೊಳಗೆ ಆ ಒಂದು ಹೊಸ ಚೈತನ್ಯ, ಹೊಸ ನಂಬಿಕೆ ನಿಮ್ಮ ಬಗ್ಗೆ, ಹೊಸ ಮೈಂಡ್ಸೆಟ್ಟು, ಹೊಸ ಆತ್ಮವಿಶ್ವಾಸ ನಿಮ್ಮೊಳಗೆ ಡೆವಲಪ್ ಆಗ್ತಾ ಹೋಗುತ್ತೆ ಡಿಯರ್ ಸ್ಟೂಡೆಂಟ್ಸ್. ಹಾಗಾಗಿ ಸೊ ಪ್ರತಿಯೊಂದು ದಿನಕ್ಕೆ ಈ ರೀತಿಯಲ್ಲಿ ನೀವು ಒಂದು ಮಾಡೆಲ್ ಎಕ್ಸಾಮ್ನ ಬರೆಯೋದ್ರ ಮೂಲಕ ನೀವು ನಿಮಗೆ ನೀವೇ ಫೀಡ್ಬ್ಯಾಕನ್ನು ಕೊಟ್ಕೊಳ್ಬೋದು. ಎಲ್ಲಿ ಫಾಸ್ಟ್ ಆಗಿದೆ, ಎಲ್ಲಿ ಸ್ಲೋ ಆಗಿದೆ, ಎಲ್ಲಿ ಅರ್ಧ ಮಾರ್ಕ್ಸ್ ಮಿಸ್ ಆಗಿದೆ, 1 ಮಾರ್ಕ್ಸ್ ಮಿಸ್ ಆಗಿದೆ, ಯಾಕೆ ಮಿಸ್ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ಮೂವ್ ಆಗೋಣ. ಕನ್ಫರ್ಮ್ ಯುವರ್ ಲರ್ನಿಂಗ್ಸ್ ಆಲ್ವೇಸ್. ಯಾವಾಗಲೂ ನಿಮ್ಮ ಕಲಿಕೆಯನ್ನು ಖಾತ್ರಿಪಡಿಸಿಕೊಳ್ಳುತ್ತೀರಿ. ಏನಿದು ಖಾತ್ರಿಪಡಿಸ್ಕೊಳ್ಳೋದು, ಕನ್ಫರ್ಮೇಷನ್ ಅಂದರೆ? ಈಗ ಸುಮಾರು ಜನ ಸ್ಟೂಡೆಂಟ್ಸು ಎಕ್ಸಾಮ್ಗೆ ಹೋದ್ಮೇಲೆ ಅಯ್ಯೋ ಇದು ಬರ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ, ಆದರೆ ಅದು ಬರ್ತಾ ಇಲ್ವಲ್ಲ ಅಂತ ಅಂದ್ಕೋತಾ ಇರ್ತಾರೆ. ಆದರೆ ಎಕ್ಸಾಮ್ಗಿಂತ ಮುಂಚೆ ನಮಗೆ ಎಲ್ಲ ಬರ್ತಾ ಇದೆಯಾ ಅಂತ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದರಲ್ಲೂ ನಮಗೆ ತುಂಬ ಇಂಪಾರ್ಟೆಂಟ್ ಲಿಸ್ಟ್ ಕೊಟ್ಟಿರ್ತಾರೆ ಎಲ್ಲ ಸಬ್ಜೆಕ್ಟಲ್ಲೂ ಕೂಡ. ಅದು ಬರ್ತಾ ಇದೆಯಾ ಅಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾದರೆ ಈ ಕನ್ಫರ್ಮೇಷನಿಂದ ಏನು ಪ್ರಯೋಜನ ಆಗುತ್ತೆ ನೋಡಿ. ಈಗ ಒಂದೊಂದು ಸಲ ಚೆಕ್ ಮಾಡ್ಕೊತ ಹೋಗ್ತಾ ಇರ್ತಾರೆ, ಇದು ನನಗೆ ಬರ್ತಾ ಇದೆಯಲ್ವಾ ಚೆಕ್ ಮಾಡ್ಕೊತ ಹೋಗ್ತಾ ಇರ್ತಾರೆ. ಚೆಕ್ ಮಾಡ್ಕೊಂಡಾಗ ಸೊ ಬರ್ತಾ ಇದೆ ಅಂದಾಗ ನಿಮ್ಮ ಒಳಗೆ ನಿಮಗೆ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ, ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ, ನಂಬಿಕೆ ಬರುತ್ತೆ. ಹಾಗಾಗಿ ಆ್ಯಂಡ್ ತುಂಬ ಇಂಪಾರ್ಟೆಂಟು, ನಿಮ್ಗೆ ಯಾವಾಗ ಚೆಕ್ ಮಾಡ್ಕೊಂಡಾಗ ಬರ್ತಾ ಇದೆ ಅಂತ ಗೊತ್ತಾಗುತ್ತೋ ಆ ವಿಷಯ ಆಲ್ರೆಡಿ ಪರ್ಮನೆಂಟ್ ಮೆಮೊರಿಗೆ ಮೂವ್ ಆಗಿದೆ ಅಂತ ಅರ್ಥ. ಪಕ್ಕ ಎಲ್ಲ ನನಗೆ ನೆನಪಾಗ್ತಾ ಇದೆ ಆ ವಿಷಯ ಅನ್ನೋದಾದರೆ ಸೊ ಆ ವಿಷಯ ಸೊ ನಿಮಗೆ ಟೆಂಪ್ರರಿ ಮೆಮೊರಿಯಿಂದ ಪರ್ಮನೆಂಟ್ ಮೆಮೊರಿಗೆ ಮೂವ್ ಆಗಿದೆ, ಪರ್ಮನೆಂಟ್ ಮೆಮೊರಿಗೆ ಮೂವ್ ಆಗ್ತಾ ಇರೋದ್ರಿಂದನೇ ಸೊ ಅದು ನಿಮ್ಮ ನೆನಪಲ್ಲಿದೆ ಆ್ಯಂಡ್ ನೀವು ಬೆಸ್ಟ್ ಮೆಮೊರಿನ ಹೊಂದಿದ್ರ ಅಂತ ನಿಮಗೆ ಅನ್ನಿಸಿದಾಗ ನಿಮಗೆ ಖುಷಿ ಆಗುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದನ್ನು ಕೂಡ ಓವರ್ ಕಾನ್ಫಿಡೆಂಟ್ ಆಗಿ ನನಗೆ ಬರುತ್ತೆ ಅಂತ ಮುಂದಕ್ಕೆ ಹಾಕೋಕ್ಕೆ ಹೋಗಬೇಡಿ. ಜಸ್ಟ್ ಅದನ್ನು ಚೆಕ್ ಮಾಡ್ಕೊಳ್ಳಿ, ಇದು ನನಗೆ ಬರ್ತಾ ಇದೆ. ಯಾವುದೋ ಒಂದು ಥಿಯರಮ್ ಅಂದರೆ ಅದನ್ನು ಬರದೇ ಚೆಕ್ ಮಾಡ್ಕೊಳ್ಳಿ, ನನಗೆ ಬರ್ತಾ ಇದೆಯಾ ಇದು ಅಂದರೆ. ಸೊ ಈ ಥರ ಮಾಡ್ತಾ ನಿಮ್ಮೊಳಗೆ ಯಾವ ಥರ ಫೀಲ್ ಬರಬೇಕು ಅಂದರೆ, ಈಗ ಸರ್ಪ್ರೈಸ್ ಟೆಸ್ಟ್ಗಳು ನೋಡಿದ್ರೆ 10 ಮಾರ್ಕ್ಸ್ 20 ಮಾರ್ಕ್ಸ್ಗೆ ನಿಮಗೆ ಸರ್ಪ್ರೈಸ್ ಎಕ್ಸಾಮ್. ಈಗ ನಿಮಗೆ ಯಾವುದಾದ್ರೂ ಎಕ್ಸಾಮ್ನ ಫಿಕ್ಸ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ಜೂನ್ 3rd ವೀಕ್ ಅಂತ ಹೇಳೋಣ, ಜೂನ್ 20th ಎಕ್ಸಾಮ್ ಫಿಕ್ಸ್ ಅಂತ ಅಂದ್ಕೊಳ್ಳೋಣ. ಬೈ ಚಾನ್ಸ್ ಏನಾದರೂ ಅದನ್ನು ಮೇ 20th ಪ್ರೀಪೋನ್ ಮಾಡಿದ್ರು ಕೂಡ ಐ ಆಮ್ ರೆಡಿ ಟು ಫೇಸ್ ಎಕ್ಸಾಮ್ ಅನ್ನೋ ಫೀಲಲ್ಲಿ ನೀವು ತರಿಸ್ಕೊಳ್ಳೋಕ್ಕಾಗುತ್ತೆ, ಆ ಫೀಲ್ ತರಿಸ್ಕೊಳ್ಳೋಕ್ಕಾಗುತ್ತೆ ನಿಮಗೆ. ಆವಾಗ ನೀವು ಖಂಡಿತವಾಗ್ಲೂ ನೀವು ಅಂದ್ಕೊಂಡಂಥ ಸ್ಕೋರ್ನ ಮಾಡೋದಕ್ಕೆ ಯಾವುದೇ ಡೌಟ್ ಇರಲ್ಲ. ಹಾಗಾಗಿ ನಾವು ಯಾವ ಥರ ಕನ್ಫರ್ಮ್ ಮಾಡ್ಕೋಬೋದು, 3 ರೀತಿಯಲ್ಲಿ ಕನ್ಫರ್ಮ್ ಮಾಡ್ಕೋಬೋದು. ಒಂದು ಆ ಒಂದು ಕಾನ್ಸೆಪ್ಟನ್ನು ವಿಷುವಲಿ ನಾವು ಅದನ್ನು ಕಣ್ಮುಚ್ಚಿ ನೆನಪಿಸ್ಕೊಂಡು ಅದು ಬರ್ತಾ ಇದೆಯಲ್ವ ಅಂತ ಚೆಕ್ ಮಾಡ್ಕೋಬೋದು. ಆ್ಯಂಡ್ ಅದನ್ನು ಹೇಳ್ಕೊಂಡ್ರೆ ಸೊ ಆ ಡೆಫಿನೇಷನ್ಸ್ ಇರ್ಬೋದು, ಫಾರ್ಮುಲಾಸ್ ಇರ್ಬೋದು, ಹೇಳ್ಕೊಂಡಾಗ ಬರ್ತಾ ಇದ್ದರೆ ಹಂಗೂ ಚೆಕ್ ಮಾಡ್ಕೋಬೋದು. ಕೆಲವೊಂದಿನ ಬರೆದು ಚೆಕ್ ಮಾಡ್ಕೋಬೇಕಾಗುತ್ತೆ ಬರ್ತಾ ಇದೆಯಲ್ವ ಅಂತ. ಸೊ ಈ ರೀತಿಯಲ್ಲಿ ನೀವು ಬರ್ತಾ ಇದೆಯಲ್ವ ಅಂತ ಆ ವಿಷಯಗಳನ್ನ ಕನ್ಫರ್ಮ್ ಮಾಡ್ಕೋಬೋದು, ಚೆಕ್ ಮಾಡ್ಕೋಬೋದು. ಆ್ಯಂಡ್ ತುಂಬ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಅವರು ತುಂಬ ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ, ಬಟ್ ರೀಕಾಲ್ ಮಾಡೋದ್ರಲ್ಲಿ ಲೇಝಿ ಆಗ್ತಾರೆ ಅಥವಾ ಸ್ಲೋ ಆಗ್ತಾರೆ, ಅಥವಾ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ರೀಕಾಲ್ ಮಾಡಲ್ಲ. ಬಟ್ ಓದೋಕ್ಕೆ ಪ್ಲ್ಯಾನ್ ಮಾಡ್ಕೊತಾರೆ ಎಲ್ಲ ಓಕೆ, ಬಟ್ ಯಾವಾಗ ನೀವು ರೀಕಾಲ್ ಮಾಡ್ಕೊತಿರೋ ಆವಾಗ ಮಾತ್ರ, ಮತ್ತೆ ರೀಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊತಿರೋ ಆವಾಗ ಮಾತ್ರ ಸೊ ನಿಮಗೆ ಆ ಒಂದು ವಿಷಯ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ, ಮತ್ತು ನಿಮಗೆ ಖುಷಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಒಂದು ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸೊ ನಮ್ಮ ಮೈಂಡು ನೀವು ಯಾವುದನ್ನು ಓದಿದಿರೋ ಅದನ್ನು ನೆನಪಲ್ಲಿ ಇಟ್ಕೊಳ್ಳಲ್ಲ, ಯಾವುದನ್ನು ರೀಕಾಲ್ ಮಾಡ್ಕೊಂಡಿದಿರೋ ಅದನ್ನು ನೆನಪಲ್ಲಿ ಇಟ್ಕೊಂಡಿರುತ್ತೆ. ಹಾಗಾಗಿ ಸೊ ಬರೀ ಓದಿ ನಾವು ರೀಕಾಲ್ ಮಾಡಿದೆ ಅಥವಾ ಜಾಸ್ತಿ ಗ್ಯಾಪ್ ಕೊಟ್ಟಾಗ ಅದು ಮರ್ತೋಗೋ ಚಾನ್ಸ್ ಇರುತ್ತೆ. ಅಗೇನ್ ರೀಕಾಲ್ ಮೂಲಕ ಸೊ ನೀವು ಅದನ್ನು ಕನ್ಫರ್ಮ್ ಮಾಡ್ಕೊತ ಹೋಗಿ. ನೀರಲ್ಲಿ ಹೋಮ ಮಾಡೋದು ಬೇಡ. ಡೋಂಟ್ ನೆಗ್ಲೆಕ್ಟ್ ದ ಪವರ್ ಆಫ್ ರೀಕಾಲ್. ಹಾಗಾಗಿ ಆಲ್ವೇಸ್ ಕನ್ಫರ್ಮ್ ಯುವರ್ ಲರ್ನಿಂಗ್ಸ್. ಯಾವಾಗಲೂ ಕನ್ಫರ್ಮ್ ಮಾಡ್ಕೊತಾ ಇರಿ. ಇದು ಕಂಟಿನ್ಯೂಸ್ ಪ್ರೋಸೆಸ್, ಇದೊಂದು ಕಂಟಿನ್ಯೂಸ್ ಪ್ರೋಸೆಸ್ಸು. ಹಾಗಾಗಿ ಲಾಕ್ಡೌನ್ ಪೀರಿಯಡಲ್ಲಿ ಸುಮಾರು ನಮಗೆ ಟೈಮ್ ಸಿಕ್ಕಿರೋದ್ರಿಂದ ಕಲ್ತಿರೋದು ಮರ್ತೋಗೋಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದು ಬೇಡ. ಚೆಕ್ ಮಾಡ್ಕೊತಾ ಇರಿ ಒಂದೊಂದು ಕೂಡ. ಹಾಗಾಗಿ ನೆಕ್ಸ್ಟ್ ಪಾಯಿಂಟಿಗೆ ನಾವು ಮೂವ್ ಆಗ್ತಾ ಇದ್ದೀವಿ.
ಟೇಕ್ ಕೇರ್ ಆಫ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ಫೈನಲ್ ಆಗಿ ನಿಮ್ಮ ದೇಹ ಮತ್ತು ಮನಸ್ಸುಗಳ ಬಗ್ಗೆ ಕಾಳಜಿ ವಹಿಸಿ. ಸುಮಾರು ಜನಕ್ಕೆ ಅನಿಸುತ್ತೆ ಇದು ಗೊತ್ತಿದೆಯಲ್ಲ ಸರ್. ಅಫ್ಕೋರ್ಸ್ ನೋಡಿ, ಈ ಥರ ಕೆಲವು ಲಕ್ಷಣಗಳಿರೋ ಸ್ಟೂಡೆಂಟ್ಸನ್ನು ನೋಡಿರ್ತೀರ, ಅಥವಾ ಯಾವುದೋ ಇದರಲ್ಲಿ 1-2 ನೀವು ಮಾಡ್ತಾ ಇರ್ಬೋದೇನೋ. ಜಾಸ್ತಿ ನಿದ್ದೆಗೆಡ್ತಾ ಇರ್ತಾರೆ, ಅಥವಾ ನಿದ್ದೆಗೆಟ್ಟು ಓದ್ತಾ ಇರ್ತಾರೆ, ಅಥವಾ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಕಣ್ಣಿಗೆ ಸ್ಟ್ರೈನ್ ಮಾಡ್ಕೊಳ್ತಾ ಇರ್ತಾರೆ, ತಿಂಡಿನ ಸ್ಕಿಪ್ ಮಾಡ್ತಾರೆ, ತಿಂಡಿ ಟೈಮ್ಗೆ ತಿಂಡಿ ಅಥವಾ ಊಟದ ಟೈಮ್ಗೆ ಊಟ ಮಾಡ್ತಾ ಇರಲ್ಲ, ಅಥವಾ ಕೆಲವರು ಓವರ್ ಈಟಿಂಗಲ್ಲಿ ಇರ್ತಾರೆ, ಕೆಲವರು ಟೂ ಮಚ್ ಆಯಿಲ್ ಫುಡ್ಸ್ನ ತಿಂತಾ ಇರ್ತಾರೆ, ಅಥವಾ ಜಂಕ್ ಫುಡ್ಸ್ನ ತಗೋತಾ ಇರ್ತಾರೆ. ಆ್ಯಂಡ್ ಸೊ ಅವ್ರ ಬಾಡಿನ ಅವರು ಚಾರ್ಜ್ ಮಾಡ್ಕೊಳ್ತಾ ಇರಲ್ಲ, ಲ್ಯಾಪ್ಟಾಪು ಮೊಬೈಲ್ನ ಚಾರ್ಜ್ ಮಾಡುವಷ್ಟು ಕೂಡ. ಆ್ಯಂಡ್ ಕೆಲವರು ಬ್ಯಾಡ್ ಎಮೋಷನ್ಸಲ್ಲಿ ಇರ್ತಾರೆ, ಟೂ ಮಚ್ ಆ್ಯಂಗರ್, ತುಂಬ ಕೋಪ, ಆ್ಯಂಗ್ಸೈಟಿ, ಸ್ಟ್ರೆಸ್ಸು, ಆತಂಕ, ಒತ್ತಡದಲ್ಲಿರ್ತಾರೆ. ಆ್ಯಂಡ್ ಕೆಲವರು ಇನ್ಯಾವುದೋ ವಿಷಯಕ್ಕೆ ಡಿಪ್ರೆಸ್ ಆಗ್ತಾ ಇರ್ತಾರೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ಹೇಳ್ತಾ ಇರೋದು ತುಂಬ ಇಂಪಾರ್ಟೆಂಟು. ಕೆಲವು ವ್ಯಕ್ತಿಗಳು, ಕೆಲವು ಸ್ಟೂಡೆಂಟ್ಸು ಯಾವುದೋ ವ್ಯಕ್ತಿಗೆ, ಇನ್ಯಾವುದೋ ವಸ್ತುಗಳಿಗೆ ತುಂಬ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೋತಾರೆ. ಅಟ್ಯಾಚ್ಮೆಂಟು ಕೂಡ ನಿಮ್ಮ 625ಗೆ ಪ್ರಾಬ್ಲಮ್ ಕೊಡುತ್ತೆ. ಹಾಗಾಗಿ ಇಂಥ ಒಂದು ಕೆಲವು ಲಕ್ಷಣಗಳು ಇದೆ ಅನ್ನೋದಾದರೆ ಸ್ಟೂಡೆಂಟ್ಸಲ್ಲಿ, ಅವರು ಅವರ ಬಾಡಿ ಮತ್ತು ಮೈಂಡನ್ನು ಟೇಕ್ ಕೇರ್ ಮಾಡ್ತಾ ಇಲ್ಲ ಅಂತ ಅರ್ಥ. ಹಾಗಾದರೆ ಅವರು ಟೇಕ್ ಕೇರ್ ಮಾಡ್ತಾ ಇಲ್ಲ ಅನ್ನೋದಾದರೆ, ಸೊ ಟೇಕ್ ಕೇರ್ ಮಾಡಬೇಕಾಗತ್ತೆ. ಹೌದು, ಕರೆಕ್ಟು. ಯಾಕೆ ಟೇಕ್ ಕೇರ್ ಮಾಡಬೇಕು ನೋಡಿ, ಸಿಂಪಲಾಗಿ ಒಂದು ಹೇಳೋದಾದರೆ, ಈಗ ನನ್ನ ಹತ್ರ ಒಂದು ಅರ್ಧ ಲೀಟ್ರ್ ಹಾಲು ಪ್ಯಾಕೆಟ್ ಇದೆ. ಅದನ್ನು ನಾನೇನಾದರೂ ಪ್ರತಿದಿನ ಸಾಂಬಾರು ಮಾಡುವಂಥ ಪಾತ್ರೆಯಲ್ಲಿ ಏನಾದರೂ ಹಾಕಿ ಕಾಯಿಸಿದ್ರೆ ಅದು ಒಡೆದೋಗುತ್ತೆ. ನಿಮ್ಮೆಲ್ರಿಗೂ ಗೊತ್ತಿದೆ ಅದು. ಹಾಗೇ 625 ಅನ್ನೋ ಕನಸಿಟ್ಕೊಂಡಿದ್ದೀರಾ. ಸೊ ಬಾಡಿ ಮತ್ತು ಮೈಂಡನ್ನ ಟೇಕ್ ಕೇರ್ ಮಾಡಲೇಬೇಕು. ತುಂಬ ಸಿಂಪಲ್ ವಿಷಯಗಳಿದೆ, ಸಿಲ್ಲಿ ವಿಷಯಗಳಿದೆ. ಕೆಲವು ವಿಷಯಗಳಲ್ಲಿ ನೀವು ಟೇಕ್ ಕೇರ್ ಮಾಡೋದಾದರೆ, ಸೊ ನಿಮ್ಮ ಬಾಡಿ, ನಿಮ್ಮ ಮೈಂಡು ಆ ಎಕ್ಸಾಮ್, ಆ 3 ಅವರ್ಸಲ್ಲಿ ಕಂಪ್ಲೀಟಾಗಿ ಸಪೋರ್ಟ್ ಕೊಡಬೇಕಾಗುತ್ತೆ. ಆ ಟೈಮಲ್ಲಿ ನಿಮಗೆ ಎಲ್ಲ ಆನ್ಸರ್ಸ್ನ ನೆನಪಿಗೆ ತಂದು ಕೊಡಬೇಕಾಗುತ್ತೆ. ಸೊ ನೀವು ಫೀಲ್ ಫ್ರೀ ಆಗಿರಬೇಕು. ಸೊ ಬೆಸ್ಟ್ ಫೀಲಿಂಗ್ ನಿಮ್ಮ ಒಳಗಿರಬೇಕು. ಸೊ ಅವಾಗ ಮಾತ್ರ ಇದೆಲ್ಲ ಸಾಧ್ಯ ಆಗುತ್ತೆ. ಹಾಗಾಗಿ ಸೊ ನಾವು ಈ ಬಾಡಿ ಮತ್ತು ಮೈಂಡನ್ನು ಚಾರ್ಜ್ ಮಾಡ್ಕೊಳ್ಳೋಕ್ಕೋಸ್ಕರ, ಅಥವಾ ಸೊ ನಾವು ಈ ಒಂದು ಟೇಕ್ ಕೇರ್ ಮಾಡೋದಕ್ಕೋಸ್ಕರ ಕೆಲವೊಂದು ಐಡಿಯಾಸನ್ನು ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇದಾಗಿ ಬಾಡಿನ ಚಾರ್ಜ್ ಮಾಡ್ಕೊಳ್ಳೋದು. ಕನಿಷ್ಠ ಚಾರ್ಜ್ ಮಾಡ್ಕೊಳ್ಳೋದು ಮೀನ್ಸ್ ಅದರಲ್ಲಿ ನೀವು ಎಕ್ಸಸೈಸ್ ಮಾಡ್ಬೋದು, ಅಥವಾ ಜಾಗಿಂಗ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ಈ ಥರದ್ದು ಯಾವುದೇ ಮಾಡ್ಬೋದು. ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ಕನಿಷ್ಠ ಈಗ ಇದುವರೆಗೂ ಪ್ರಾಕ್ಟೀಸೇ ಮಾಡಿಲ್ಲ, ಬಾಡಿ ಚಾರ್ಜ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ನೀವು ಸೊ ಕನಿಷ್ಠ 5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. ಜಸ್ಟ್ 5 ನಿಮಿಷ ಜಾಗಿಂಗ್, ವಾಕಿಂಗ್ ಏನು ಬೇಕಾದರೂ ಮಾಡ್ಬೋದು. ನೀವು ಆಲ್ರೆಡಿ ಯಾರು 20 ಮಿನಿಟ್ಸ್ ಮಾಡ್ತಾಯಿದ್ರು, ದಯವಿಟ್ಟು ಆ 20 ಮಿನಿಟ್ಸ್ ಬ್ರೇಕ್ ಆಗಿದೆ ಸರ್, ಇದುವರೆಗೂ ಆ ಹ್ಯಾಬಿಟ್ ಬಿಟ್ಟು ಹೋಗಿದೆ ಅಂದರೆ ಮತ್ತೆ ಅದನ್ನು ಸ್ಟಾರ್ಟ್ ಮಾಡಿ. ಇವತ್ತು 5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ, ನಾಳೆ ಅದನ್ನು 10 ಮಿನಿಟ್ಸು, ನಾಡಿದ್ದು 15 ಮಿನಿಟ್ಸು, ನೆಕ್ಸ್ಟು 20 ಮಿನಿಟ್ಸ್, ಈ ಥರ ಹಂಗೆ 20 ಮಿನಿಟ್ಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಜೊತೆಗೆ ನಮ್ಮ ಮೈಂಡನ್ನು ಚಾರ್ಜ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಸೊ ಅದೇ ಸಜೆಷನ್ ಹೇಳ್ತಾ ಇದ್ದೀನಿ. ಯಾರು ರೂಢಿನೇ ಇಲ್ವೋ ಅವ್ರು ಸ್ಟಾರ್ಟ್ ವಿತ್ 5 ಮಿನಿಟ್ಸ್. ಯಾರು 20 ಮಿನಿಟ್ಸ್ ರೂಢಿ ಇತ್ತು, ಈಗ ಬ್ರೇಕಪ್ ಆಗಿದೆ, ಸೊ ಅವರು ಮತ್ತೆ 5 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ. 5 to 10 ಮಿನಿಟ್ಸ್, 10 to 15 ಆ ಥರದಲ್ಲಿ ನೀವು ಮತ್ತೆ ಸ್ಟಾರ್ಟನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಲಾಕ್ಡೌನ್ ಪೀರಿಯಡಲ್ಲಿ ಕಂಪ್ಲೀಟ್ ನಾವು ಮನೆಯೊಳಗೆ ಇರೋದ್ರಿಂದ, ಸೊ ಈ ಬಾಡಿ ಆ್ಯಂಡ್ ಮೈಂಡನ್ನ ಚಾರ್ಜ್ ಮಾಡ್ಕೊಳ್ಳೋದನ್ನು ದಿನದಲ್ಲಿ 2 ಸಲ ಮಾಡಿದ್ರೆ ಬೆಸ್ಟ್ ಅಂತ ಅನ್ಕೋತೀನಿ. ಸೊ ನೀವು ಬೆಳಗ್ಗೆ ಒಂದು ಸಲ, ಸಂಜೆ ಒಂದು ಸಲ ನೀವು ಮಾಡೋಕ್ಕೆ ಸಾಕಷ್ಟು ಟೈಮ್ ಇದೆ. ಹಾಗಾಗಿ ಸೊ ಬಾಡಿನ ಕಂಪ್ಲೀಟ್ ರೆಸ್ಟಿಗೆ ತಗೊಂಡು ಹೋಗೋದು ಬೇಡ, ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ. ಸೊ ಇವೆರಡನ್ನು ನಾವು ಬೆಳಗ್ಗೆ ಆ್ಯಂಡ್ ಸಂಜೆ, ಬಾಡಿ ಚಾರ್ಜ್ ಆ್ಯಂಡ್ ಮೈಂಡ್ ಚಾರ್ಜನ್ನು ಬೆಳಗ್ಗೆ ಸಂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ಇಂಪಾರ್ಟೆಂಟು, ಮೂರನೇದಾಗಿ ಕ್ವಾಲಿಟಿ ಸ್ಲೀಪ್. ಸುಮಾರು ಜನ ರಾತ್ರಿ ಮಲ್ಕೊಂಡು ಅರ್ಧ ಗಂಟೆ, 1 ಗಂಟೆ ಕಣ್ಣು ಬಿಟ್ಕೊಂಡೇ ಇರ್ತಾರೆ, ಯಾಕೆಂದ್ರೆ ನಿದ್ದೆ ಬರಲ್ಲ. ಹಾಗಾಗಿ ಸೊ ಕ್ವಾಲಿಟಿ ಸ್ಲೀಪ್ ನಮ್ಗೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ಇಲ್ಲಿ ಕ್ವಾಲಿಟಿ ಸ್ಲೀಪ್ಗೆ ಕೆಲವೊಂದು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಒಂದನೇದು, ನೀವು ರಾತ್ರಿ ಮಲಗಬೇಕಾದ್ರೆ 1 ಲೋಟ ಬಿಸಿ ನೀರನ್ನು ಕುಡಿದು ಮಲ್ಕೊಳ್ಳಿ. ಸ್ವಲ್ಪ ಕ್ವಾಲಿಟಿ ಸ್ಲೀಪಿಗೆ ಇದು ಹೆಲ್ಪ್ ಮಾಡುತ್ತೆ. ಸಾಧ್ಯ ಆಗೋದಾದರೆ ನಿಮಗೆ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ರಾತ್ರಿ ಮಲ್ಕೋಬೋದು ನೀವು. ಸೊ ಇದು ಸಹ ಕ್ವಾಲಿಟಿ ಸ್ಲೀಪ್ಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ನೂ ನಿಮಗೆ ಸಾಧ್ಯ ಇರೋದಾದರೆ, ನೀವು ಉಗುರು ಬೆಚ್ಚಗಿನ ನೀರಿನಲ್ಲಿ ಸೊ ನೀವು ಸ್ನಾನ ಮಾಡಿ ಮಲಗ್ಬೋದು. ಆ್ಯಂಡ್ 4ನೇದು, ಸೊ ತುಂಬ ಇಂಪಾರ್ಟೆಂಟು, ಎಕ್ಸಸೈಸ್ ಆ್ಯಂಡ್ ಮೆಡಿಟೇಷನ್ ಹೋಲ್ ಡೇನಲ್ಲಿ ನೀವು ಕನಿಷ್ಠ 1 ಸಲ ಅಥವಾ 2 ಸಲ ನೀವು ಮಾಡಿದರೆ ಖಂಡಿತ ಆಟೋಮ್ಯಾಟಿಕಲಿ ನೀವು ಮಲಗ್ತಿದ್ದಂಗೆ ನಿದ್ದೆ ಬರುತ್ತೆ. ನನಗಂತೂ ತಲೆ ಆಗ್ತಿದ್ದಂಗೆ ನಿದ್ದೆ ಬರುತ್ತೆ. ನನಗೆ ಗೊತ್ತಿಲ್ಲ ಅದು, ಬಟ್
ಈ ಕೆಲವರು ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ, ಎಷ್ಟೊತ್ತಾದಮೇಲೆ ನಿದ್ದೆ ಬರುತ್ತೆ ಅಂತ ಹೇಳಿ. ಬಟ್ ಕ್ವಾಲಿಟಿ ಸ್ಲೀಪ್ ತುಂಬಾ ಇಂಪಾರ್ಟೆಂಟು 625 ಆಸ್ಪಿರೆಂಟ್ಸ್ ಆದಂಥ ನಿಮಗೆ. ಆ್ಯಂಡ್ ತುಂಬ ಇಂಪಾರ್ಟೆಂಟು ಈ ಟೈಮ್ ಟು ಟೈಮ್. ಸರ್ ಇಲ್ಲ ಸರ್, ಲಾಕ್ಡೌನ್ ಟೈಮಲ್ಲಿ ಮನೇಲೇ ಇದ್ದೀನಿ, ಹೊಟ್ಟೆ ಹಸಿವಾಗಿಲ್ಲ, ಆದರೂ ಸ್ವಲ್ಪನೇ ತಿನ್ನಿ, ನೋ ಪ್ರಾಬ್ಲಮ್. ಬಟ್ ಟೈಮ್ ಟು ಟೈಮ್ನ ಮೇಂಟೈನ್ ಮಾಡಿ. ಸುಮಾರು ಈಗ ಟೈಮ್ ಟು ಟೈಮ್ ತಿಂದೇ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಈ ಥರ ಎಲ್ಲ ನಾವು ಹೆಲ್ತ್ ಇಶ್ಯೂಸ್ನ ತಗೊಂಡು ಹೋಗೋದಕ್ಕಿಂತ ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ 625 ಆಸ್ಪಿರೆಂಟ್ಸ್ ಆಗಿರೋ ನಿಮಗೆ. ಅದಾದಮೇಲೆ ನೋಡೋಣ, 625 ಎಕ್ಸಾಮ್ ಮುಗಿದ್ಮೇಲೆ ಏನು ಬೇಕಾದರೂ ಚೇಂಜಸ್ ಮಾಡ್ಕೊಳ್ಳೋಣ. ಬಟ್ ಈ 625 ಟೈಮಲ್ಲಿ ಟೈಮ್ ಟು ಟೈಮ್ ಈಟಿಂಗ್ ತುಂಬಾ ಇಂಪಾರ್ಟೆಂಟು. ಹಾಗಾಗಿ 5ನೇದಾಗಿ ಬಿ ವಿತ್ ಪಾಸಿಟಿವ್ ಎಮೋಷನ್ಸ್. ಸ್ವಲ್ಪ ನೆಗೆಟಿವ್ ಎಮೋಷನ್ಸಿಂದ ದೂರ ಇರಿ. ನೋಡಿ, ಸುಮಾರು ಆ್ಯಂಗರ್ ಇರ್ಬೋದು, ಅಟ್ಯಾಚ್ಮೆಂಟ್ ಇರ್ಬೋದು, ಸ್ಟ್ರೆಸ್ಸು, ಡಿಪ್ರೆಷನ್, ಇದೆಲ್ಲನೂ ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ಎಮೋಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಬಿಕಾಸ್ ಯುವರ್ ಫೀಲಿಂಗ್ಸ್, ಯುವರ್ ಎಮೋಷನ್ಸ್ ಡ್ರೈವ್ ಯುವರ್ ಲೈಫ್. ನಿಮ್ಮ ಜೀವನವನ್ನು ನಿಮ್ಮ ಭಾವನೆಗಳು ನಿಭಾಯಿಸುತ್ತೆ, ಆ ದಿಕ್ಕನ್ನೇ ಬದಲಾಯಿಸೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನೋಡ್ಕೊಳ್ಳಿ, ಒಂದು ಸಲ ಹ್ಯಾಪಿಯಾಗಿದ್ದೀರಾ ನೀವು, ಪ್ರತಿದಿನ ನೋಡ್ಕೊಳ್ಳಿ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಹ್ಯಾಪಿಯಾಗಿದ್ದೀರಾ, ಪೀಸ್ಫುಲ್ ಆಗಿದ್ದೀರಾ, ರೆಸ್ಟ್ಫುಲ್ ಆಗಿದ್ದೀರಾ ಅಂತ ನಿಮ್ಮನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನೀವು 625 ಔಟ್ ಆಫ್ 625 ಸ್ಕೋರ್ ಮಾಡೋದಕ್ಕೆ ಈ ಒಂದು 5 ವಿಷಯಗಳನ್ನು ನಾವು ಕಲ್ತ್ಕೊಂಡ್ವಿ ಮತ್ತು ಇಂಪ್ಲಿಮೆಂಟ್ ಮಾಡ್ಕೊತ ಹೋಗಿ ಈ ಒಂದು ಕಾರ್ಯಕ್ರಮ ಏನಿದೆಯೋ 625 ಔಟ್ ಆಫ್ 625 ಕಾರ್ಯಕ್ರಮ ಕೊನೆ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಹಾಗಾದರೆ ಈ 5 ಕಲ್ತಂಥ 5 ವಿಷಯಗಳು ಏನಿದೆ, ನನಗೆ ಒಂದು ಸೆಂಟೆನ್ಸ್ ನೆನಪಾಗ್ತಾ ಇದೆ. ನೋಯಿಂಗ್ ಪ್ಲಸ್ ಡೂಯಿಂಗ್ ಈಸ್ ಈಕ್ವಲ್ ಟು ಸೆಲೆಬ್ರೇಷನ್, ನೋಯಿಂಗ್ ಪ್ಲಸ್ ನಾಟ್ ಡೂಯಿಂಗ್ ಈಸ್ ಈಕ್ವಲ್ ಟು ಫ್ರಸ್ಟ್ರೇಷನ್. ಹೌದಲ್ವಾ? ನಾನು ಫಸ್ಟು ಸೆಕೆಂಡ್ ಲೈನ್ ತೊಗೊತೀನಿ, ನೋಯಿಂಗ್ ಪ್ಲಸ್ ನಾಟ್ ಡೂಯಿಂಗ್ ಈಸ್ ಈಕ್ವಲ್ ಟು ಫ್ರಸ್ಟ್ರೇಷನ್ ಅಂತ. ಹೌದು, ನಮಗೆ ಎಲ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಮ್ಮ ಟೀಚರ್ಸ್ ಹೇಳಿರ್ತಾರೆ, ತುಂಬ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿ. ಅಥವಾ ನಮಗೆ ಗೊತ್ತಾಗಿರುತ್ತೆ ಇದು ಇಂಪಾರ್ಟೆಂಟು, ಅದು ಥಿಯರಮ್ ಇರ್ಬೋದು, ಫಾರ್ಮುಲಾ ಇರ್ಬೋದು, ಯಾವೊಂದು ಕ್ವಶನ್ಸ್ ಇರ್ಬೋದು. ಬಟ್ ನಮಗೆ ಏನೋ ಒಂದು ಇದರಿಂದ ಪ್ರಾಕ್ಟೀಸ್ ಮಾಡಿರಲ್ಲ, ಮಿಸ್ ಮಾಡ್ಕೊಂಬಿಡ್ತೀವಿ. ಅದಾದಮೇಲೆ ಎಕ್ಸಾಮಲ್ಲಿ ನೋಡಿ ಅದೇ ಕ್ವಶನ್, ಎಕ್ಸಾಮ್ ಅಥವಾ ಟೆಸ್ಟಲ್ಲಿ ನೋಡ್ತೀವಲ್ಲ, ಎಷ್ಟು ಫ್ರಸ್ಟ್ರೇಷನ್ ಆಗುತ್ತೆ ಅಂದರೆ ನಮ್ಮ ಬಗ್ಗೆ ನಮಗೆ ಅಸಹ್ಯ ಅನಿಸ್ಬಿಡುತ್ತೆ, ಪ್ರಾಕ್ಟೀಸ್ ಮಾಡಬೇಕಾಗಿತ್ತಲ್ಲ ಅಂತ. ಹೌದಲ್ವಾ? ನೋಯಿಂಗ್ ಪ್ಲಸ್ ನಾಟ್ ಡೂಯಿಂಗ್ ಇಸ್ ಈಕ್ವಲ್ ಟು ಫ್ರಸ್ಟ್ರೇಷನ್. ಅದೇ ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ, ಅದನ್ನು ಪ್ರಾಕ್ಟೀಸು ಮಾಡಿರ್ತೀವಿ. ಅದಾದಮೇಲೆ ನೋಡ್ತೀವಿ ಟೆಸ್ಟ್ ಕ್ವಶನ್ ಪೇಪರ್, ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಅದೇ ಬಂದಿರುತ್ತೆ, ತುಂಬಾ ಖುಷಿಯಾಗುತ್ತೆ. ಹೌದಾ? ಅದೇ ಥರನೇ ನಾವೀಗ ಏನೇನೆಲ್ಲ ಕೇಳಿಸ್ಕೊತಾ ಇದ್ದೀವೋ ಲೈಫಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತಿದ್ರೆ, ಅಥವಾ ಈ 625 ಸ್ಕೋರ್ ಮಾಡಬೇಕು ಅಂತಿದ್ರೆ, ನಮಗೆ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ಸ್ ತುಂಬಾ ಇಂಪಾರ್ಟೆಂಟ್. ನಮ್ಗೆ ಅನಿಸುತ್ತೆ ಈ ಪಾಯಿಂಟನ್ನು ಇಂಪ್ಲಿಮೆಂಟ್ ಮಾಡಿದ್ರೆ 625 ಸ್ಕೋರ್ ಮಾಡೋಕ್ಕಾಗೇ ಆಗುತ್ತೆ ಅಂತ. ಹಂಗಾದರೆ ನೀವು ಆ ಪಾಯಿಂಟನ್ನು ಇಂಪ್ಲಿಮೆಂಟ್ ಮಾಡಬೇಕು. ಹಾಗಾದರೆ ಸ್ಟಾರ್ಟ್ ಮಾಡಿ. ಇಂಪ್ಲಿಮೆಂಟೇಷನ್ ನಿಮಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ, ನಾಲೆಡ್ಜ್ ಅಷ್ಟೇ ಅಲ್ಲ. ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಯಾವೊಂದು ಪಾಯಿಂಟು ನಿಮಗೆ ಹೌದು ಈ ಪಾಯಿಂಟಲ್ಲಿ ನಾನು ಇನ್ನಷ್ಟು ರೆಡಿ ಆಗಬೇಕಾಗಿದೆ, ನಾನು ಪ್ರಾಕ್ಟೀಸ್ ಮಾಡಬೇಕಾಗಿದೆ, ವರ್ಕ್ ಮಾಡಬೇಕಾಗಿದೆ ಅನಿಸುತ್ತೆ, ಆ ಒಂದು ಪಾಯಿಂಟಿಂದಲೂ ಸ್ಟಾರ್ಟ್ ಮಾಡ್ಬೋದು. ಬಟ್ ಈ ಪಾಯಿಂಟ್ಸನ್ನು ಇಂಪ್ಲಿಮೆಂಟ್ ಮಾಡಿದಾಗ ಮಾತ್ರ ನೀವು ಸಕ್ಸಸ್ಸನ್ನು ತಗೊಳ್ಳೋಕ್ಕಾಗುತ್ತೆ. ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮ ಏನಿತ್ತೋ ತುಂಬ ಸೂಪರ್ ಆಗಿರೋ ವಿಷಯಗಳನ್ನ ಕಲ್ತ್ಕೊಂಡಿದ್ದೀವಿ. ಇನ್ನೊಂದು ಸಲ ನೆನಪಿಸೋಕ್ಕೆ ಇಷ್ಟಪಡ್ತೀನಿ, ನೋಯಿಂಗ್ ಪ್ಲಸ್ ಡೂಯಿಂಗ್ ಈಸ್ ಈಕ್ವಲ್ ಟು ಸೆಲೆಬ್ರೇಷನ್. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಈ ವರ್ಷದ ಒಂದು SSLC ರಿಸಲ್ಟಲ್ಲಿ ನಿಮ್ಮೆಲ್ಲರೂ ಕೂಡ ನಾನು 625 ಲಿಸ್ಟಲ್ಲಿ ನೋಡ್ತೀನಿ ಅನ್ನೋ ದೊಡ್ಡ ನಂಬಿಕೆಯಿಂದ, ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಹ್ಯಾಪಿ ಡೇ. ನೆಕ್ಸ್ಟ್ 625 ಔಟ್ ಆಫ್ 625 ಲೆವೆಲ್ 12ಅಲ್ಲಿ ಮತ್ತೆ ಭೇಟಿ ಆಗೋಣ.